ವೆಲ್ಕಮ್ ಯು ಆಲ್. ನಾವು ಇವತ್ತು ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಚಾಪ್ಟರ್ನ ಸ್ಟಡಿ ಮಾಡೋಣ. ಓಕೆ, ಈಗ ನಿಧಾನವಾಗಿ ನಾವು ಎಸ್ಸೆ ಒಳಗಡೆ ಎಂಟ್ರಿ ಹೊಡಿತಾ ಇದ್ದೀವಿ. ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನ್ಸ್ ಕೆಲವು ಯೂನಿವರ್ಸಿಟಿಯವರು ಸ್ಟ್ರೆಂತ್ ಆಫ್ ಮಟೀರಿಯಲ್ ಅಂತ ಹೇಳ್ತಾರೆ, ಕೆಲವರು ಸ್ಟ್ರಕ್ಚರಲ್ ಅನಾಲಿಸಿಸ್ ಅಂತಲೂ ಹೇಳ್ತಾರೆ. ನೋ ಪ್ರಾಬ್ಲಮ್, ಒಂದೇ ಫ್ಲೋ ಒಳಗಡೆ ಹೋಗಬೇಕಾಗ್ತದೆ. ಓಕೆ, ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಒಂದು ಸೀಕ್ವೆನ್ಸ್ ಬರ್ತದ. ಇಲ್ಲಿ ಒಂದು ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನ್ ಒಂದು ಚಾಪ್ಟರ್, ಇನ್ನೂ ಒಂದು ಚಾಪ್ಟರ್ ಬರ್ತದ. ಇದಾದಮೇಲೆ ಇದನ್ನು ಯೂಸ್ ಮಾಡಿಕೊಂಡು ನೀವು ಪ್ರಾಪ್ಡ್ ಕ್ಯಾಂಟಿಲಿವರ್ಸನ್ನು ಸ್ಟಡಿ ಮಾಡ್ಬೋದು. ಪ್ರಾಪ್ಡ್ ಕ್ಯಾಂಟಿಲಿವರ್ಸ್ ಚಾಪ್ಟರ್ ಭಾಳ ಇಂಪಾರ್ಟೆಂಟ್. ಈ ಚಾಪ್ಟರ್ನ ನೋಡೋಣ. ಸ್ವಲ್ಪ ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ದು ಸ್ವಲ್ಪ ಕಾನ್ಸೆಪ್ಟ್ಸ್ ನೋಡ್ಕೊಳ್ಳೋಣ. ಹಾಗೆ ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಕೂಡ ಒಳಗಡೆ ಹೊಡೋಣ. ಇಂಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ ಕೂಡ ಸ್ವಲ್ಪ ಎಂಟ್ರಿ ಹೊಡೋಣ. ಅಂದರೆ ಈ ಚಾಪ್ಟರ್ದ ಬೇಸ್ ಇಟ್ಕೊಂಡು ನಾವು ಮುಂದೆ ಹೋಗ್ಬೋದು. ಈ ಚಾಪ್ಟರ್ದ ಬೇಸ್ ಇಟ್ಕೊಂಡು ನಾವು ಮುಂದೆ ಅನೇಕ ಚಾಪ್ಟರ್ಗಳನ್ನು ಕಲ್ಕೋಬೋದು. ಓಕೆನಾ? ಫಸ್ಟ್ ನಿಮ್ಗೆ ಸ್ಲೋಪ್ ಅಂದ್ರೆ ಏನು, ಡಿಫ್ಲೆಕ್ಷನ್ ಅಂದ್ರೆ ಏನು ಅಂತ ತಿಳ್ಕೊಳ್ಬೇಕು. ಹೌದಾ? ಈಗ ಒಂದು ಬೀಮ್ ಅದ ಅಂತ ತಿಳ್ಕೊಳ್ಳಿ. ಈ ಬೀಮಿಗೆ ಇಲ್ಲಿ ಸಪೋರ್ಟ್ಸ್ ಅದು, ಇದು ಹಿಂಗೆ ಬೆಂಡ್ ಆಗ್ತದಲ್ಲ, ಇದು ಹಿಂಗೆ ಬೆಂಡ್ ಆಗ್ಯದ ಅಂತ ತಿಳ್ಕೊಳ್ರಿ. ಯಾವುದೋ ಒಂದು ಲೋಡ್ ಹಾಕಿದಿರಿ, ಲೋಡ್ ಹಾಕಿದ್ಮೇಲೆ ಇದು ಹಿಂಗೆ ಬೆಂಡ್ ಆಗ್ತದೆ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಪಾಯಿಂಟನ್ನು ಕಾನ್ಸಂಟ್ರೇಟ್ ಮಾಡಿ, ಈ ಪರ್ಟಿಕ್ಯುಲರ್ ಪಾಯಿಂಟ್ ಹೆಂಗಿರ್ತದ, ಅದ್ರದ್ದು ಓರಿಯಂಟೇಷನ್ ಅಂದ್ರೆ ಹಿಂಗಿರ್ತದ. ಇದ್ರದ್ದು ಓರಿಯಂಟೇಷನ್ ಹಿಂಗದ. ಇದು ಇಲ್ಲಿ ಬಂದಾಗ ಇದ್ರದ್ದು ಓರಿಯಂಟೇಷನ್ ಸ್ವಲ್ಪ ಹಿಂಗಾಗಿರ್ತದೆ. ಅರ್ಥೈತಲ್ಲ? ಇಲ್ಲಿ ಇದನ್ನು ನಾವು ಝೂಮ್ ಮಾಡಿ ಅತ್ಯಂತ ಮ್ಯಾಗ್ನಿಫಿಸೆಂಟ್ ಆಗಿ ಜೂಮ್ ಮಾಡಿದ್ರೆ ಅದು ಹಿಂಗೆ ಕಾಣಕತ್ತದ ಅಂತ ತಿಳ್ಕೊಳ್ರಿ. ಅದೇ ಇದನ್ನ ಈ ಪಾಯಿಂಟ್ ಆಫ್ಟರ್ ಬೆಂಡಿಂಗ್ ಏನನ್ನ ಅದು ಜೂಮ್ ಮಾಡಿದ್ರೆ ಅದು ಹೆಂಗೆ ಕಾಣ್ತದ, ಹಿಂಗೆ ಕಾಣ್ತಾ ಇರ್ತದೆ. ಅಂದ್ರೆ ಹಿಂಗಿದ್ದದ್ದು ಹಿಂಗಾಗ್ಯದ ಅಂದ್ರೆ ಇಲ್ಲೊಂದು ಸ್ವಲ್ಪ ಸ್ಲೋಪ್ ಆಗ್ಯದ. ಇದು ಸ್ಲೋಪ್ ಆಗ್ಯದ. ಆ ಸ್ಲೋಪನ್ನ ನಾವು ಈ ರೀತಿ ಒಂದು ಲೈನನ್ನು ಟ್ಯಾಂಜೆಂಟನ್ನು ಡ್ರಾ ಮಾಡ್ತೀವಿ. ಈ ಸ್ಲೋಪನ್ನ ನಾವು ಕಂಡುಹಿಡಬೇಕು. ಫಾರ್ ಎಕ್ಸಾಂಪಲ್, ಫಸ್ಟಿಗೆ ಈ ಸರ್ಫೇಸ್ ಹಿಂಗಿತ್ತು, ಆಮೇಲೆ ಈ ಸರ್ಫೇಸ್ ಹಿಂಗಾಯ್ತು ಅಂದ್ರೆ ಅದೇ ಡಯಾಗ್ರಾಮ್ ಒಳಗೆ ನಾ ಏನಾರ ತೋರಿಸಿದ್ರೆ ಇದು ಆ್ಯಂಗಲ್ ಸಿಗ್ತದೆ. ಈ ಆ್ಯಂಗಲ್ಗೆ ಸ್ಲೋಪ್ ಅಂತ ಕರೀತಾರೆ. ಅಂದ್ರೆ ಎವ್ರಿ ಪಾಯಿಂಟ್, ಈ ಪಾಯಿಂಟನ್ನು ಬಿಟ್ಟು ಉಳಿದೆಲ್ಲ ಪಾಯಿಂಟ್ಗಳು ಕೂಡ ಡಿವೇಟ್ ಆಗಿದಾವ. ಕೆಲವು ಜಾಸ್ತಿ ಆಗಿದಾವ, ಕೆಲವು ಕಡಿಮೆ ಆಗಿದಾವ. ಅರ್ಥಾಯ್ತಾ? ಅದಕ್ಕೆ ಕೆಲವು ಕಡೆಗೆ ತೀಟಾ ಅಂದ್ರೆ ಸ್ಲೋಪ್ ಜಾಸ್ತಿ ಇರ್ತದ, ಕೆಲವು ಕಡೆಗೆ ಕಡಿಮೆ ಇರ್ತದ. ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ. ಇದು ಏನಾರ ಸೆಂಟರ್ ಪಾಯಿಂಟ್ ಇತ್ತು ಅಂತ ತಿಳ್ಕೊಳ್ರಿ. ಈ ಸೆಂಟರ್ ಪಾಯಿಂಟ್ ಅದು ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಆದ ಪಾಯಿಂಟ್ ಅಂತ ತಿಳ್ಕೊಳ್ರಿ. ಈ ಫಾರ್ ಎಕ್ಸಾಂಪಲ್ ಹಿಂಗೆ ಬೀಮ್ ಇತ್ತು, ಅದು ಹಿಂಗೆ ಬೆಂಡ್ ಆಗ್ಯದ. ಇಲ್ಲೊಂದು ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಪಾಯಿಂಟ್ ಇರ್ತದ. ಆ ಪಾಯಿಂಟನ್ನು ಏನಾದರೂ ಝೂಮ್ ಮಾಡಿದ್ರೆ ಅದು ಕೂಡ ಹಿಂಗೆ ಕಾಣ್ತದ. ಮತ್ತು ಇಲ್ಲಿ ಅದ್ರದ್ದು ಒರಿಜಿನಲ್ ಪಾಯಿಂಟನ್ನು ಝೂಮ್ ಮಾಡಿ ನೋಡಿದ್ರೆ ಅದು ಕೂಡ ಹಿಂಗೆ ಕಾಣ್ತದ. ಅಂದ್ರೆ ನಾವೇನು ಹೇಳ್ಬೋದು, ಒಂದು ಕಾಮನ್ ಸಜೆಷನ್ ಹೇಳ್ಬೋದು. ಅಂದರೆ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ಎಲ್ಲಿ ಇರ್ತದಲ್ಲ ಅಲ್ಲಿ ಸ್ಲೋಪ್ ಜೀರೋ ಇರ್ತದ. ಇದು ಭಾಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿಬಿಡ್ತದ. ಇದು ಏನು ನೋಡಿ ಹೇಳಿದ್ವಿ ಅಂತಂದ್ರೆ ಇದು ಜಸ್ಟ್ ಕಾಮನ್ ಸೆನ್ಸ್ ಹೇಳ್ತದ. ಎಲ್ಲಿ ಮ್ಯಾಕ್ಸಿಮಮ್ ಡಿಫಾರ್ಮೇಷನ್ ಇರ್ತದಲ್ಲ, ಇದು ಡಿಫ್ಲೆಕ್ಷನ್ ಇರ್ತದಲ್ಲ, ಅಲ್ಲಿ ಸ್ಲೋಪ್ ಜೀರೋ ಇರ್ತದ. ಈ ಸೆಕೆಂಡ್ ಕ್ವಶನ್ ಬರ್ತದ, ಹಂಗಾರೆ ಸರ್ ಡಿಫ್ಲೆಕ್ಷನ್ ಅಂದ್ರೆ ಏನ್ರಿ? ಡಿಫ್ಲೆಕ್ಷನ್ ಅಂದ್ರೆ ಇಟ್ ಇಸ್ ಜಸ್ಟ್ ಅ ಮೆಜರ್ಮೆಂಟ್ ಆಫ್ ದಟ್ ಪಾಯಿಂಟ್. ಈ ಪಾಯಿಂಟ್ ಕನ್ಸಿಡರ್ ಮಾಡಿನ ಅಂದ್ರೆ ಬೆಂಡ್ ಆದ್ಮೇಲೆ ಆ ಪಾಯಿಂಟ್ ಎಲ್ಲಿ ಹೋಯ್ತು, ಇಲ್ಲಿ ಹೋಯ್ತು ಅಂದ್ರೆ ಇದು ಅದಕ್ಕೆ ಡಿಫ್ಲೆಕ್ಷನ್ ಅಂತ. ಅದು ಡಿಫ್ಲೆಕ್ಟ್ ಆಯ್ತದ, ಅಲ್ಲಿಂದ ಇಲ್ಲಿ ತನಕ ಬಂತು, ಅದಕ್ಕೆ ಡಿಫ್ಲೆಕ್ಟ್ ಆಯ್ತದ. ಇದಕ್ಕೆ ಡಿಫ್ಲೆಕ್ಷನ್ ವೈ ಅಂತ ಕರೀತಾರೆ. ಇದ್ರೊಳಗೆ ಎರಡು ರೀತಿ ಇರ್ಬೋದು. ಫಾರ್ ಎಕ್ಸಾಂಪಲ್, ಕ್ಯಾಂಟಿಲಿವರ್ ಇದೆ ಅಂತ ತಿಳ್ಕೊಳ್ರಿ. ಕ್ಯಾಂಟಿಲಿವರ್ ಪಾಯಿಂಟ್ ಅಕಸ್ಮಾತ್ ಇದು ಮೊದಲು ಒರಿಜಿನಲ್ ಹಿಂಗಿತ್ತು, ಈ ಪಾಯಿಂಟ್ ಇಲ್ಲಿ ಬಂತು ಅಂದ್ರೆ ಇದು ಹಿಂಗೆ ಒಳಗೆ ಬಂದದ. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ಗೂ ಇಷ್ಟು ಡಿಫ್ಲೆಕ್ಷನ್ ಆಗಿರ್ತದ, ವಿತ್ ರೆಸ್ಪೆಕ್ಟ್ ಟು ವೈ ಒಳಗೂ ಆಗಿರ್ತದ. ಅದಕ್ಕೆ ಡಿಫ್ಲೆಕ್ಷನ್ ಇನ್ ವಿಚ್ ಡೈರೆಕ್ಷನ್? ಡಿಫ್ಲೆಕ್ಷನ್ ಇನ್ ಬೀಮ್ ಡೈರೆಕ್ಷನ್, ಡಿಫ್ಲೆಕ್ಷನ್ ಇನ್ ಪರ್ಪೆಂಡಿಕ್ಯುಲರ್ ಟು ಬೀಮ್ ಡೈರೆಕ್ಷನ್ ಅಂತಲೂ ಹೇಳ್ಬೋದು. ಓಕೆ, ಬಟ್ ಆಲ್ವೇಸ್ ನಾವೇನು ಮಾಡ್ತೀವಿ ಅಂದ್ರೆ ಡಿಫ್ಲೆಕ್ಷನ್ ಅನ್ನು ವೈ ಡೈರೆಕ್ಷನ್ ಒಳಗೆ ಸ್ಟಡಿ ಮಾಡ್ತೀವಿ. ಎಕ್ಸ್ ಡೈರೆಕ್ಷನ್ ಒಳಗೆ ಅದು ಎಷ್ಟಾಗೈತೆ ಅನ್ನೋದನ್ನ ಇಗ್ನೋರ್ ಮಾಡ್ತೀವಿ. ಸ್ಟಡಿ ಮಾಡಲ್ಲ ಅಂತಲ್ಲ, ಇಗ್ನೋರ್ ಮಾಡ್ತೀವಿ. ಕೆಲವು ಚಾಪ್ಟರ್ ಅಲ್ಲಿ, ಟ್ರಸ್ ಅಂತ ಚಾಪ್ಟರ್ ಅಲ್ಲಿ ಅದನ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಈಗ ನಿಮಗೆ ತಿಳಿತು ಏನಂದ್ರೆ ಸ್ಲೋಪ್ ಅಂದ್ರೆ ಏನು. ಸ್ಲೋಪ್ ಅಂದ್ರೆ ಒಂದು ಪಾಯಿಂಟ್ ಮೊದಲು ಒಂದು ಓರಿಯಂಟೇಷನ್ ಇರ್ತದ, ಆಮೇಲೆ ಅದರದ್ದು ಓರಿಯಂಟೇಷನ್ ಚೇಂಜ್ ಆಗ್ತದ. ಆ ಚೇಂಜ್ ಆದ ಓರಿಯಂಟೇಷನ್ ನಾವು ಒರಿಜಿನಲ್ ಜೊತೆ ಕಂಪೇರ್ ಮಾಡಿದಾಗ ಏನ್ ಬರ್ತಲ್ಲ ಓರಿಯಂಟೇಷನ್, ಅದನ್ನ ಸ್ಲೋಪ್ ಅಂತ ಕರೀತಾರ. ಡಿಫ್ಲೆಕ್ಷನ್ ಅಂತಂದ್ರ ಒರಿಜಿನಲ್ ಪೊಸಿಷನ್ಲಿಂದ ಬೆಂಡ್ ಆದ್ಮೇಲೆ ಇನ್ನೊಂದು ಪೊಸಿಷನ್ಗೆ ಅದು ಶಿಫ್ಟ್ ಆಗಿರ್ತದ. ಆ ಶಿಫ್ಟ್ ಇನ್ ವೈ ಡೈರೆಕ್ಷನ್ ಒಳಗೆ ಅದನ್ನ ಡಿಫ್ಲೆಕ್ಷನ್ ಅಂತ ಕರೀತಾರೆ.
ಇದು ಜನರಲ್ ಆಗಿ ಅರ್ಥ ಮಾಡ್ಕೊಳೋದು. ಬಟ್ ಇದರಿಂದ ನಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಯೂಸ್ ಆಗ್ತಕ್ಕಂಥ ಸ್ಟೇಟ್ಮೆಂಟ್ ಏನಂದ್ರೆ ವೇರ್ ದೇರ್ ಇಸ್ ಅ ಮ್ಯಾಕ್ಸಿಮಮ್ ಡಿಫ್ಲೆಕ್ಷನ್ ದೇರ್ ಸ್ಲೋಪ್ ಈಸ್ 0. ಇದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆನಾ. ನಾವು ಇನ್ನು SFDBMD ಚಾಪ್ಟರ್ ಒಳಗೆ ಮತ್ತೆ ಹೇಳಿದ್ದು ಇನ್ನೊಂದ್ಸತಿ ಹೇಳ್ತೀನಿ. y ನ ನಾವು ಏನಾದರೂ ಡಿಫ್ಲೆಕ್ಷನ್ ಅಂತ ಕರೆದ್ರೆ dy/dx ಏನಾಗ್ತದ, dy/dx ಸ್ಲೋಪ್ ಆಗ್ತದ. ಓಕೆ, ಅಂದ್ರೆ ಡಿಫ್ರೆನ್ಶಿಯೇಷನ್ ಆಫ್ ಡಿಫ್ಲೆಕ್ಷನ್ ಈಸ್ ಸ್ಲೋಪ್, ರೈಟಾ. ನೆಕ್ಸ್ಟ್ ಅದೇ ಸ್ಲೋಪ್ ಅನ್ನ ಮತ್ತೆ ಡಿಫ್ರೆನ್ಶಿಯೇಟ್ ಮಾಡಿದ್ರ ಮತ್ತೆ d²y/dx² ಅಂತಾರ ಬರೀರಿ, d²y/dx² ಅಂತಾರ ಬರೀರಿ, ಅಥವಾ d/dx ಆಫ್ ಸ್ಲೋಪ್ ಅಂತಾರ ಬರೀರಿ. ಅದು ಏನಾಗ್ತದ ಅಂದ್ರ ಶಿಯರ್ ಫೋರ್ಸ್ ಆಗ್ತದ. ಇದು ಡಿಫ್ರೆನ್ಶಿಯೇಷನ್ ಆಫ್ ಸ್ಲೋಪ್, ಸಾರಿ ಬೆಂಡಿಂಗ್ ಮೂಮೆಂಟ್ ಆಗ್ತದ. ಇದು ಬೆಂಡಿಂಗ್ ಮೂಮೆಂಟ್ ಆಗ್ತದ. ಮತ್ತೆ ಇನ್ನೊಂದು ಮೇಲ್ಗಡೆ ಹೋಗ್ತೀನಿ, d3y/dx² ಅಂತಾದ್ರು ಬರೀರಿ, d3y/dx³ ಅಂತಾದ್ರು ಬರೀರಿ, d²dx² ಒಳಗಡೆ dy/dx ಆದ್ರೂ ಬರೀರಿ, ಅಥವಾ d/dx ನ ಹೊರಗಡೆ ಬರೋದು ಒಳಗಡೆ d²y/dx ಆದ್ರೂ dx² ಆದ್ರೂ ಬರೀರಿ. ನೋಡಿ ಇವೆಲ್ಲ ಮೂರು ಒಂದೇ. d3y/dx³ ಅಂದ್ರೂ ಒಂದ, ಸ್ಕ್ವೇರ್ ವರ್ಗ ಬರೋದು ಒಳಗಡೆ ಒಂದು ಬರೆದ್ರು ಒಂದ, ಹೊರಗಡೆ ಒಂದು ಬರೆದು ಒಳಗಡೆ ಸ್ಕ್ವೇರ್ ಬರೆದ್ರು ಒಂದ. ಬಟ್ ಇದ್ರದ್ದು ಮೀನಿಂಗ್ ನೋಡಿ, ಇದನ್ನ ಹೆಂಗ್ ಓದ್ತೀವಿ ಅಂತಂದ್ರ ಜಸ್ಟ್ ಕ್ಯೂಬ್ ಥರ್ಡ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಡಿಫ್ಲೆಕ್ಷನ್ ಅನ್ಬೋದು. ಇದನ್ನೇನಂತರ ಸೆಕೆಂಡ್ ಆರ್ಡರ್ ಡಿಫ್ಲೆಕ್ಷನ್ ಆಫ್ ಸ್ಲೋಪ್, ಸೆಕೆಂಡ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಸ್ಲೋಪ್. ಇದನ್ನೇನಂತರ ಫಸ್ಟ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಬೆಂಡಿಂಗ್ ಮೂಮೆಂಟ್. ಹೌದಲ್ಲ, ಫಸ್ಟ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಬೆಂಡಿಂಗ್ ಮೂಮೆಂಟ್. ಫಸ್ಟ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಏನಂತರ ರೇಟ್ ಆಫ್ ಚೇಂಜ್ ಆಫ್ ಬೆಂಡಿಂಗ್ ಮೂಮೆಂಟ್ ಈಸ್ ಶಿಯರ್ ಫೋರ್ಸ್. ಹಂಗ ಮುಂದೆ ಬರಿಬಹುದು d⁴y/dx⁴ ಅಂತಂದ್ರೆ ಬರೀರಿ, ಅಥವಾ d³/dx³ ಆಫ್ dy/dx ಆದ್ರೂ ಬರೀರಿ, ಅಥವಾ d²y/dx² ಇದು y ತೆಗಿರಿ, ಒಳಗಡೆ d²y/dx² ಆದ್ರೂ ಬರೀರಿ, d²/dx² ಆಫ್ d²y/dx² ಆದ್ರೂ ಬರೀರಿ, ಅಥವಾ d/dx ಆಫ್ d³y/dx³ ಆದ್ರೂ ಬರೀರಿ. ಅದಕ್ಕ ಲೋಡ್ ಅಂತ ಕರೀತಾರೆ. ಈಗ ಲೋಡ್ ಅಂದ್ರೆ ಏನಂತ ನೋಡ್ರಿ, ಫೋರ್ತ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಡಿಫ್ಲೆಕ್ಷನ್ ಇಸ್ ಕಾಲ್ಡ್ as ಲೋಡ್. ಇಲ್ಲಿ ಬಂದ್ರೆ ಥರ್ಡ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಸ್ಲೋಪ್ ಇಸ್ ಕಾಲ್ಡ್ ಲೋಡ್. ಸೆಕೆಂಡ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಬೆಂಡಿಂಗ್ ಮೂಮೆಂಟ್ ಇಸ್ ಕಾಲ್ಡ್ ಲೋಡ್. ಫಸ್ಟ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಶಿಯರ್ ಫೋರ್ಸ್ ಇಸ್ ಕಾಲ್ಡ್ ಲೋಡ್. ತಿಳಿತಾ? ಅಥವಾ ಇಲ್ಲಿ ಬಂದ್ರ ಥರ್ಡ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಆಫ್ ಸ್ಲೋಪ್ ಅಂತಂದಿದ್ವಿ, ಇದಾಯ್ತು. ಇದು ಈ ಫಸ್ಟ್ ಆರ್ಡರ್ ಡಿಫ್ರೆನ್ಶಿಯೇಷನ್ ಅನ್ನ dy/dx ಅನ್ನ ರೇಟ್ ಆಫ್ ಚೇಂಜ್ ಆಫ್ ಅನ್ಬೋದು. ರೇಟ್ ಆಫ್ ಚೇಂಜ್ ಆಫ್ ಶಿಯರ್ ಫೋರ್ಸ್ ಇಸ್ ಕಾಲ್ಡ್ as ಲೋಡ್. ಅರ್ಥಾಯ್ತಾ? ಇದು ಸ್ವಲ್ಪ ಚೆನ್ನಾಗಿ ನೆನಪಿರ್ಲಿ. ಓಕೆ, ಉಲ್ಟಾ ಹೇಳ್ಬೋದು, ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಇಸ್ ಇದು, ಇಂಟಿಗ್ರೇಷನ್ ಆಫ್ ದಿಸ್ ಒನ್ ಇಸ್ ಇದು, ಇದ್ರದ್ದು ಇಂಟಿಗ್ರೇಷನ್ ಇದು, ಇದ್ರದ್ದು ಇಂಟಿಗ್ರೇಷನ್ ಇದು, ಇದ್ರದ್ದು ಡಬಲ್ ಇಂಟಿಗ್ರೇಷನ್ ಇದು, ಇದ್ರದ್ದು ಡಬಲ್ ಡಿಫ್ರೆನ್ಶಿಯೇಷನ್ ಇದು. ಇವೆಲ್ಲದನ್ನು ಚೆನ್ನಾಗಿ ಕರೆಕ್ಟ್ ಆಗಿ ನೋಡ್ಕೋಬೇಕು. ಓಕೆ, ಇಷ್ಟು ಬಂತಂದ್ರೆ ನಾವು ಮುಂದುವರಿಬಹುದು. ಅರ್ಥ ಆಯ್ತಾ? ಈಗ ಹೇಳಿದ್ದನ್ನ ಇನ್ನೂ ಸ್ವಲ್ಪ ಡೀಟೇಲ್ಡ್ ಆಗಿ ಹೇಳ್ತೀನಿ. ಓಕೆ, ಯಾಕಂದ್ರೆ ಇದು ಬಹಳ ಇಂಪಾರ್ಟೆಂಟ್. ಇದ್ರ ಮೇಲೆ ಫಿಕ್ಸ್ ಕ್ವಶನ್ಸ್ ಇರ್ತದೆ. ಓಕೆ, ನಿನ್ನೆ ಯಾರೋ ಗ್ರೂಪಲ್ಲಿ ಹಾಕಿದ್ರು ಒಂದು ಕ್ವಶನ್, ರೈಟಾ? ನಾವು ಸಿ, ಈಗ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ m/i = f/y = e/r ಅಂತ ಒಂದು ನೋಡಿದ್ವಿ. ಈಗ ಇದನ್ನ ಮತ್ತು ಈ ಪಾರ್ಟ್ ಅನ್ನ ನೋಡಿದ್ರ m/i = e/r ಅಂತ ಆಗ್ತದೆ, ರೈಟಾ? ಈ 1/r ನ ಕಡೆ ಇಡೋಣ, ei ನ ಈ ಕಡೆ ತಗೊಳ್ರಿ. 1/ei = m/ei = 1/r ಅಂತ ಬರ್ತದೆ. ಆಕ್ಚುಲಿ ಇಲ್ಲಿ ನಾವು ಸ್ವಲ್ಪ ಯೋಚನೆ ಮಾಡೋದು ಏನಂತಂದ್ರೆ, ಬೆಂಡಿಂಗ್ ಮೂಮೆಂಟ್ ಬಂದ ತಕ್ಷಣ ಇಲ್ಲಿ ಏನಾಗ್ಬಿಡ್ತದ, ಇಲ್ಲಿ ಏನ್ ಹೇಳಿದ್ನಲ್ಲ ಸೆಕೆಂಡ್ ಡೆರಿವೇಟಿವ್ ಆಫ್ x² ಅಂತ ಇರ್ತದೆ, ಇಲ್ಲೊಂದು ei ಬಂದ್ಬಿಡ್ತದೆ. ಬೆಂಡಿಂಗ್ ಮೂಮೆಂಟ್ ಬೈ ei ಬರ್ತದೆ. ಅದಕ್ಕೆ m/ei ಡಯಾಗ್ರಾಮ್ ನಿಮ್ಗೆ ನೆನಪಿರ್ಬೇಕು. ಸ್ಲೋಪ್ ಡಿಫ್ಲೆಕ್ಷನ್ ಚಾಪ್ಟರ್ ಅಲ್ಲಿ m/ei ಡಯಾಗ್ರಾಮ್ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಿರ್ತಾರೆ. ಇಲ್ಲೊಂದು ei ಬರ್ತದೆ, ಸ್ವಲ್ಪ ನೆನಪಿಡ್ಬೇಕು. ei ಕಾನ್ಸ್ಟೆಂಟ್ ಇರೋದ್ರಿಂದ ನಾ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅದನ್ನ ಹೇಳಿಲ್ಲ. ಓಕೆ, ನಾವು ಐ ವಿಲ್ ಕನ್ಸಿಡರ್ ಇಟ್. 1/r ನ m/ei ಅನ್ಬೋದಾ, 1/r ನ n/ei ಅನ್ಬೋದಾ? ಹಾಗಾದ್ರೆ m/ei ನ d²y/dx² ಅನ್ಬೋದಾ? ಅಂದ್ರ ನಾ ಇದನ್ನ ಇಲ್ಲಿ ಬರಿಬಹುದು ಏನಂತ, d²y/dx² ಅಂತ ಬರಿಬಹುದು. ಈಗ ನಿಮಗೆ ಹೇಳ್ರಿ, 1/r ನ ಬೆಂಡಿಂಗ್ ಸ್ಟ್ರೆಸ್ ಚಾಪ್ಟರ್ ಅಲ್ಲಿ ಏನಂದಿದ್ವಿ ಅಂತಂದ್ರ, ದಿಸ್ ಇಸ್ ಕಾಲ್ಡ್ ಆಸ್ ಕರ್ವೇಚರ್ ಅಂತಂದಿದ್ವಿ. ಇದಕ್ಕೇನಂತಾರೆ, ಇದಕ್ಕ ಕರ್ವೇಚರ್ ಅಂತ ಕರೆದ್ರೆ, ಹಂಗಾರೆ ಕರ್ವೇಚರ್ ಫಾರ್ಮುಲಾ ಏನು? ಕರ್ವೇಚರ್ ಫಾರ್ಮುಲಾ m/ei ಆಗ್ಬೋದು, ಅಥವಾ d²y/dx² ಆದ್ರೂ ಆಗ್ಬೋದು. ಇವೆರಡು ಕರ್ವೇಚರ್ದು ಫಾರ್ಮುಲಾ ಆಗ್ತಾವ.
ಆದ್ರಿಂದ ಇದನ್ನ ನಾವು ಕನ್ಸಿಡರ್ ಮಾಡಿದಾಗ ನನಗೆ ಹಿಂಗ್ ಬರಿಬೋದು ನಾ ಏನಂತಂದ್ರೆ d²y/dx² ಈಕ್ವಲ್ ಟು m/ei ಅಂತ ಬರ್ಕೋಬಹುದು. ಅಥವಾ ei ನ ಈ ಕಡೆ ತಗೊಂಡ್ರೆ d²y/dx² ಈಕ್ವಲ್ ಟು m ಅಂತ ಬರ್ಕೋಬಹುದು. ಬಟ್ ಇಲ್ಲಿ ಸ್ವಲ್ಪ ಡೀಟೇಲ್ಡ್ ಆಗಿ ಸ್ಟಡಿ ಮಾಡಬೇಕಾದಾಗ ಎಂ ಏನಿದು ಪಾಸಿಟಿವ್ ಬೆಂಡಿಂಗ್ ಮೂಮೆಂಟಾ ನೆಗೆಟಿವ್ ಬೆಂಡಿಂಗ್ ಮೂಮೆಂಟಾ ಅಂತ ಯೋಚನೆ ಮಾಡಿದ್ರೆ ಹಿಯರ್ ಇಫ್ ದಿಸ್ ಇಕ್ವೇಶನ್ ಇಫ್ ಯು ಆರ್ ಯೂಸಿಂಗ್ ಇದನ್ನ ಏನಾದ್ರೂ ನೀವು ಯೂಸ್ ಮಾಡ್ತಾ ಇದ್ರೆ ಬೆಂಡಿಂಗ್ ಮೂಮೆಂಟ್ ಇಸ್ ನೆಗೆಟಿವ್ ಬೆಂಡಿಂಗ್ ಮೂಮೆಂಟ್ ಓನ್ಲಿ, ದಟ್ ಈಸ್ ಯುವರ್ ಹಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಓನ್ಲಿ. ಓಕೆನಾ, ಹಾಗಿಂಗ್ ಬೆಂಡಿಂಗ್ ಮೂಮೆಂಟ್ ಓನ್ಲಿ. ಅಕಸ್ಮಾತ್ ಆಗಿ ei d²y/dx² ಏನಾದ್ರು ಯೂಸ್ ಮಾಡಿದ್ರೆ ದೆನ್ ಇಫ್ ಈಕ್ವಲ್ ಟು -m ಅಂತ ಅಂದ್ರೆ ಇಲ್ಲಿ ಬೆಂಡಿಂಗ್ ಮೂಮೆಂಟ್ ಏನದಲ್ಲ m ಈಕ್ವಲ್ ಟು ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್. ಇದು ಯಾಕಪ್ಪ ಅಂತಂದ್ರ ಇಲ್ಲಿ ನೋಡಿ ಉಲ್ಟಾ ಯಾಕದ, ಇಲ್ಲಿ ಪಾಸಿಟಿವ್ ಇದ್ದಾಗ ಅಂದ್ರ ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್ ಈಗ ನೆಗೆಟಿವ್ ಆಗಿ ತಗೊಂತಾರ್ರಿ, ನೆಗೆಟಿವ್ ಈಗ ಪಾಸಿಟಿವ್ ಆಗಿ ತಗೋತಾರ ಅಂದ್ರೆ ಯು ಕ್ಯಾನ್ ಸಿ ದಿಸ್ ಇಸ್ ಅ ಸ್ಯಾಗಿಂಗ್ ಬೀಮ್. ಇಲ್ಲಿ ಸ್ಯಾಗ್ ಆಗ್ಯದ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಪಾಸಿಟಿವ್ ಅದ, ಬಟ್ ಡಿಫ್ಲೆಕ್ಷನ್ ಡೌನ್ವರ್ಡ್ ಹೋಗ್ಯದ ಅಂದ್ರೆ ಡಿಫ್ಲೆಕ್ಷನ್ ನೆಗೆಟಿವ್ ಅದ. ಸ್ಯಾಗ್ ಆಗ್ಯದ ಅಂದ್ರೆ ಬೆಂಡಿಂಗ್ ಮೂಮೆಂಟ್ ಪಾಸಿಟಿವ್, ಬಟ್ ಡಿಫ್ಲೆಕ್ಷನ್ ಯಾವ ಡೈರೆಕ್ಷನ್, ನೆಗೆಟಿವ್ ಡೈರೆಕ್ಷನ್, ಕೆಳಗಡೆ ಹೋಗಿದೆ ನೆಗೆಟಿವ್ ಡೈರೆಕ್ಷನ್. ದೇರ್ ಫೋರ್ ಸ್ಯಾಗಿಂಗ್ ಇದ್ದಾಗ ಅಂದ್ರೆ ಪಾಸಿಟಿವ್ ಬೆಂಡಿಂಗ್ ಮೂಮೆಂಟ್ ಇದ್ದಾಗ ಈ ನೆಗೆಟಿವ್ ಇಲ್ಲಾದ್ರೂ ಬರೀರಿ, ಈ ಕಡೆಗಾದ್ರೂ ಬರೀರಿ. ಓಕೆ, ಯೂಶುವಲ್ ಪ್ರಾಕ್ಟೀಸ್ ನಮ್ಮ ಹತ್ರ ಹಿಂಗಿರ್ತದೆ. ಓಕೆನಾ, ಅದೇ ರೀತಿ ಇನ್ನ ಒಂದು ಬರ್ತದ ಸ್ಲೋಪ್ದು ನೋಡಿ. ಸ್ಲೋಪ್ ಅಂತಂದ್ರೆ ತೀಟಾ ಅಂತ ಹೇಳ್ತೀವಿ. ತೀಟಾ ಈಕ್ವಲ್ ಟು dy/dx, ಕರೆಕ್ಟಾ? dy/dx ಇದು ರೇಡಿಯನ್ ಒಳಗಿರ್ತದ. ಇವು ಎರಡಕ್ಕೂ ei ಮಲ್ಟಿಪ್ಲೈ ಮಾಡಿದ್ವಿ ಅಂತ ತಿಳ್ಕೊಳ್ರಿ. ಈ ಕಡೆಗೆ ei ಯಾವಾಗ ಏನಾಗ್ತದ, ei ತೀಟಾ ಈಕ್ವಲ್ ಟು dy/dx ei ಆಗ್ತದ. dy/dx ಇಂಟು ei ಆಗ್ತದ. ಈ dy/dx ei ನ ಏನಂತ ಬರಿಬಹುದು ಅಂದ್ರ ಇದು ಇಂಟಿಗ್ರೇಷನ್ ಆಫ್ ಮೂಮೆಂಟ್ ಅಂತ ಬರಿಬಹುದು. ಇಂಟಿಗ್ರೇಷನ್ ಆಫ್ ಮೂಮೆಂಟ್ ಈಸ್ ಕಾಲ್ಡ್ as ಥೀಟಾ, ಅಥವಾ ಥೀಟಾ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಮೂಮೆಂಟ್ ಡಿವೈಡೆಡ್ ಬೈ ei. ಹೆಂಗ್ ಬಂತ್ರಿ ಇದು ಅಂತಂದ್ರೆ ಅದೇ ಸೇಮ್ ಮತ್ತೆ ಬ್ಯಾಕ್ ಹೋಗೋಣ. ಇಲ್ಲಿ ನೋಡ್ರಿ ಬೆಂಡಿಂಗ್ ಮೂಮೆಂಟ್ ಅದ, ಬೆಂಡಿಂಗ್ ಮೂಮೆಂಟ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಸ್ಲೋಪ್ ಬರ್ತದ. ಬೆಂಡಿಂಗ್ ಮೂಮೆಂಟ್ ನ ಇಂಟಿಗ್ರೇಟ್ ಮಾಡಿದ್ರೆ ಸ್ಲೋಪ್ ಬರ್ತದ, ಸ್ಲೋಪ್ ಅನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಬೆಂಡಿಂಗ್ ಮೂಮೆಂಟ್ ಬರ್ತದ. ಅದನ್ನೇ ಇಲ್ಲಿ ಬರ್ದಿರೋದು ಏನಂತ, ಬೆಂಡಿಂಗ್ ಮೂಮೆಂಟ್ ಅನ್ನ ಇಂಟಿಗ್ರೇಟ್ ಮಾಡಿದ್ರೆ ಸ್ಲೋಪ್ ಬಂತು. ಆಯ್ತಾ? ಈ ರೀತಿ ಇವು ಬಹಳ ಇಂಪಾರ್ಟೆಂಟ್ ಇವು. ಈಗ ಡಿಫ್ಲೆಕ್ಷನ್ ಅದ ನೋಡ್ರಿ, ಡಿಫ್ಲೆಕ್ಷನ್ ಅನ್ನ ಏನ್ ಮಾಡ್ಬೋದು ಹೇಳ್ರಿ, ಡಬಲ್ ಇಂಟಿಗ್ರೇಷನ್ ಮಾಡಿದ್ರೆ ಡಿಫ್ಲೆಕ್ಷನ್ ಬರ್ತದೆ. ಮೂಮೆಂಟ್ ಏನ್ ಮಾಡೋದು, ಡಬಲ್ ಇಂಟಿಗ್ರೇಷನ್ ಮಾಡಿದ್ರ ಡಿಫ್ಲೆಕ್ಷನ್ ಬರ್ತದೆ. ಇದು ಒಂದು ಲಾ, ಹೌದಾ? ಇದು ಒಂದು ಲಾ. ಇವೆಲ್ಲ ಮುಂದೆ ಬರ್ತಾ ಬರ್ತಾ ಏನಾಗ್ತಾವ ಅಂದ್ರೆ ಇವುಗಳು ಒಂದೊಂದು ಲಾಗಳಾಗ್ಲಿಕ್ಕೆ ಶುರು ಆಗ್ತಾವ. ಓಕೆ, ನೆಕ್ಸ್ಟ್ d3y/dx³ ಅಂತ ಹೇಳಿದ್ವಲ್ಲ, d3y/dx³ ಈಕ್ವಲ್ ಟು ಏನಂತ ಹೇಳಿತ್ತು, ಮೈನಸ್ ಹಿಂಗ್ ಬರಿಬೋದು, -dm/dx ಅಂತ ಬರಿಬೋದು. ದಿಸ್ ಈಸ್ ಪಾಸಿಟಿವ್ ಶಿಯರ್ ಫೋರ್ಸ್. ಇದೇನಿದು ಪಾಸಿಟಿವ್ ಶಿಯರ್ ಫೋರ್ಸ್, ಪಾಸಿಟಿವ್ ನೆನ್ಪಿಡ್ಬೇಕು. ಹಂಗ d⁴y/dx⁴ ಈಕ್ವಲ್ ಟು df/dx ದಟ್ ಈಕ್ವಲ್ ಟು ಪಾಸಿಟಿವ್ ಲೋಡ್. ಅರ್ಥಾಯ್ತಾ? ಇವುಗಳನ್ನ ನೆನ್ಪಿಟ್ಕೊಳ್ರಿ. ಇದ್ರ ಮೇಲೆ ಒಂದು ಕ್ವಶನ್ಸ್ ಬರ್ಬೋದು, ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಟ್ ಈಸ್. ನೆಕ್ಸ್ಟ್ ಮೆಥಡ್ ಆಫ್ ಡಿಟರ್ಮೈನಿಂಗ್ ಡಿಫ್ಲೆಕ್ಷನ್ ಅಂಡ್ ಸ್ಲೋಪ್. ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಅನ್ನ ಡಿಟರ್ಮೈನ್ ಮಾಡಲಿಕ್ಕೆ ಮೆಥಡ್ಗಳು. ಒಂದನೇದು ಡಬಲ್ ಇಂಟಿಗ್ರೇಷನ್ ಮೆಥಡ್. ಡಬಲ್ ಇಂಟಿಗ್ರೇಷನ್ ಮೆಥಡ್. ಇದಕ್ಕೆ ಯಾಕೆ ಡಬಲ್ ಇಂಟಿಗ್ರೇಷನ್ ಮೆಥಡ್ ಅಂತಾರೆ ಅಂದ್ರೆ, ಜಸ್ಟ್ ಇಂದಲ್ ಸ್ಲೈಡ್ ಒಳಗೆ ಹೇಳಿದ್ವಿ, 2 ಸತಿ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಸ್ಲೋಪ್ ಬರ್ತದ, ಅಥವಾ 1 ಸತಿ ಇಂಟಿಗ್ರೇಟ್ ಮಾಡಿದ್ರೆ ನಮಗೆ ಡಿಫ್ಲೆಕ್ಷನ್ ಬರ್ತದ, ಇಲ್ಲಿ ಸ್ಲೋಪ್ ಬರ್ತದ. ಅಂದ್ರೆ ಸ್ಲೋಪ್ ಡಿಫ್ಲೆಕ್ಷನ್ ಆಯ್ತಲ್ಲ, ಬೈ ಏನಿದು ಡಬಲ್ ಇಂಟಿಗ್ರೇಷನ್ ಮೆಥಡ್. ಬಟ್ ಇಲ್ಲಿ ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ದಿಸ್ ಇಸ್ ನಾಟ್ ಸೂಟೇಬಲ್ ಫಾರ್ ಅಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್. ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ಗೆ ಈ ಮೆಥಡ್ಲಿಂದ ಯಾವುದೇ ಕ್ವಶನ್ ಅನ್ನು ಸಾಲ್ವ್ ಮಾಡಕ್ ಆಗಂಗಿಲ್ಲ. ಬಟ್ ಆಗ್ತದ ಅಂದ್ರೆ ಒಂದು 2-3 ಎಕ್ಸಾಂಪಲ್ ತೋರಿಸ್ತೀನಿ, ಬಟ್ ಅವು ಗೇಟ್ ಲೆವೆಲ್ ಬೇಡ, ಬಿಟ್ಬಿಡೋಣ. ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಬರ್ತದ ಏರಿಯಾ ಮೂಮೆಂಟ್ ಮೆಥಡ್. ಏರಿಯಾ ಮೂಮೆಂಟ್ ಮೆಥಡ್ ಅಥವಾ ಮೂಮೆಂಟ್ ಏರಿಯಾ ಮೆಥಡ್. ಮೂಮೆಂಟ್ ಏರಿಯಾ ಮೆಥಡ್ ಅಥವಾ ಏರಿಯಾ ಮೂಮೆಂಟ್ ಮೆಥಡ್ ಇದು ಬಹಳ ಇಂಪಾರ್ಟೆಂಟ್ ಮೆಥಡ್. ಇದಕ್ಕೆ ಸುಟೇಬಿಲಿಟಿ ಬರ್ಕೊಂಡಿರ್ರಿ. ಏನಂತಂದ್ರೆ ದಿಸ್ ಈಸ್ ವೆರಿ ಈಸಿ ಮೆಥಡ್ ಫಾರ್ ಕ್ಯಾಂಟಿಲಿವರ್ಸ್. ಯಾಕಂತ ಆಮೇಲೆ ಹೇಳ್ತೀನಿ. ದಿಸ್ ಇಸ್ ವೆರಿ ಈಸಿ ಮೆಥಡ್ ಫಾರ್ ಕ್ಯಾಂಟಿಲಿವರ್ಸ್ and this is very easy method for simply supported beams with symmetricity ಅಥವಾ symmetric simply supported beam. ಅಂದ್ರೆ ಅದು ಬೀಮ್ ಹೆಂಗಿರ್ಬೇಕಂದ್ರ ಸೆಂಟರ್ಗೆ ಆದ್ರೂ ಲೋಡ್ ಇರಬೇಕು, ಇಲ್ಲ UDL ಆದ್ರೂ ಇರ್ಬೇಕು ಥ್ರೋಟ್, ಇಲ್ಲ 2 ಕಡೆ ಪಾಯಿಂಟ್ ಲೋಡ್ ಆದ್ರೂ ಇರ್ಬೇಕು, ಇಲ್ಲ
ಕರೆಕ್ಟ್ ಸಿಮೆಟ್ರಿಕ್ ಆಗಿ ನಡ್ಬರ್ಕ್ ನೀವು ಬೇಕಾದ್ರೆ ಯು ಡಿ ಅಲ್ಲಿ ಇಟ್ಕೋಬಹುದು. ಸಿಮೆಟ್ರಿಕ್ ಇರಬೇಕು. ಇದು ಯಾವುದೇ ಕಂಡೀಷನ್ ಒಳಗಡೆ ಸಿಮೆಟ್ರಿಕ್ ಇತ್ತಂದ್ರೆ ಮೊಮೆಂಟ್ ಏರಿಯಾ ಮೆಥಡ್ ಏನೈತಿಲ್ಲ ವೆರಿ ಈಸಿಯೆಸ್ಟ್ ಮೆಥಡ್, ಒಂದೇ ಸ್ಟೆಪ್ ಒಳಗೆ ಆನ್ಸರ್ ತರ್ಬೋದು. ಎರಡನೇದು ಬರ್ತದೆ, ಮೂರನೇದು ಬರ್ತದ ಕಾಂಜುಗೇಟ್ ಬೀಮ್ ಮೆಥಡ್. ಕಾಂಜುಗೇಟ್ ಬೀಮ್ ಮೆಥಡ್ ಅಂತ ಬರ್ತದ. ಕಾಂಜುಗೇಟ್ ಬೀಮ್ ಮೆಥಡ್ ಏನದಲ್ಲ, ದಿಸ್ ಈಸ್ ಆಕ್ಚುಲಿ ನಾಟ್ ಗುಡ್ ಫಾರ್ ಆಲ್ ಟೈಪ್ ಆಫ್ ಬೀಮ್ಸ್, ಬಟ್ ಸ್ಟಿಲ್ ಇಟ್ ವಿಲ್ ಬಿ ಯೂಸ್ಫುಲ್. ಪ್ರೋಗ್ರಾಮ್ ಮಾಡಕತ್ತಿದ್ರಿ ಅಂದ್ರೆ ಸಿವಿಲ್ ಇಂಜಿನಿಯರಿಂಗ್ ಸ್ಲೋಪ್ ಡಿಫ್ಲೆಕ್ಷನ್ ಮೇಲೆ ಪ್ರೋಗ್ರಾಮ್ ಮಾಡ್ತಿದ್ರಿ ಅಂದ್ರೆ ಯು ಕ್ಯಾನ್ ದಿಸ್ ಕಾಂಜುಗೇಟ್ ಬೀಮ್ ಮೆಥಡ್ ಇಸ್ ಸಮ್ವಾಟ್ ಗುಡ್. ಓಕೆ, ಬಟ್ ಈ ಮೆಥಡ್ ಏನೈತಲ್ಲ, ದಿಸ್ ಈಸ್ ವೆರಿ ಮಚ್ ಸೂಟೇಬಲ್ ಫಾರ್ ದ ಬೀಮ್ ಸಬ್ಜೆಕ್ಟೆಡ್ ಟು ಕಪಲ್ಸ್. ಒಂದ್ ಕಡೆಗೆ ನೋಟ್ ಮಾಡ್ಕೊಂಡಿರಿ, ದ ಬೀಮ್ ಸಬ್ಜೆಕ್ಟೆಡ್ ಟು ಕಪಲ್ಸ್ ಇರ್ಬೋದು, ಫಾರ್ ಕ್ಯಾಂಟಿಲಿವರ್ ಬೀಮ್ಸ್ ಅಥವಾ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸ್. ಕ್ಯಾಂಟಿಲಿವರ್ಸ್ ಬೇಡ, ಕ್ಯಾಂಟಿಲಿವರ್ಸಿಗೆ ಕಾಂಜುಗೇಟ್ ಬೀಮ್ ಮೆಥಡ್ ಬೇಡ. ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸ್ ಆಫ್ ಎನಿ ಟೈಪ್ ಅಂದ್ರೆ ಅದನ್ನ ಸಿಮೆಟ್ರಿಕ್ ಅಂತಾನೆ ಹೇಳಿದ್ನಲ್ಲ, ಸಿಮೆಟ್ರಿಕ್ ಇರಲಿಲ್ಲ ಅಂದ್ರೂ ದಿಸ್ ಇಸ್ ವೆರಿ ಈಸಿ ಮೆಥಡ್. ಅರ್ಥಾಯ್ತಾ? ಅಂಡ್ ಕಾಂಜುಗೇಟ್ ಬೀಮ್ ಮೆಥಡ್ ಇಸ್ ವೆರಿ ವೆರಿ ಯೂಸ್ಫುಲ್ ಇಫ್ ಯು ವಾಂಟ್ ಸ್ಲೋಪ್ ಅಟ್ ಸಪೋರ್ಟ್ಸ್. ನಿಮ್ಗೆ ಸ್ಲೋಪ್ ಅಟ್ ಸಪೋರ್ಟ್ಸ್ ಬೇಕಿತ್ತು ಅಂದ್ರೆ ಈ ಮೆಥಡ್ ಭಾಳ ಈಸಿ. ಯಾಕೆ ಅಂಥದ್ದು ಏನೈತಿ ಈ ಮೆಥಡ್ ಒಳಗಂತ ಆ ಮೆಥಡ್ ಬಂದಾಗ ಹೇಳ್ತೀವಿ. ಅರ್ಥಾಯ್ತಾ? ಆಮೇಲೆ ಅಬ್ಜೆಕ್ಟಿವ್ ಕ್ವಶನ್ಸ್ ಜನರಲ್ ಬೇಸಿಕ್ ಇದರೊಳಗೆ ಕೇಳಲಿಕ್ಕೆ ಭಾಳ ಇಂಪಾರ್ಟೆಂಟ್ ಇರ್ತದೆ. ನೆಕ್ಸ್ಟ್ ಮೆಥಡ್ ಬರ್ತದ ಮೆಕಲೇಸ್ ಮೆಥಡ್ ಅಂತೇಳಿ. ಮೆಕಲೇಸ್ ಮೆಥಡ್ ಅಂದ್ರೂ ಒಂದ, ಸಕ್ಸೆಸಿವ್ ಇಂಟಿಗ್ರೇಷನ್ ಮೆಥಡ್ ಅಂದ್ರೂ ಒಂದ, ನಿಮ್ದು ಆಗಲೇ ಡಬಲ್ ಇಂಟಿಗ್ರೇಷನ್ ಮೆಥಡ್ ಅಂತ ಹೇಳಿದ್ನಿಲ್ಲ ಅದು ಕೂಡ ಒಂದು ರೀತಿ ಸೇಮ್. ಅನ್ಸ್ಟುಡಾ? ಇಷ್ಟು ಮೆಥಡ್ಸ್ ಅದಾವೆ. ಇವೇ ನೀವು ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಅನ್ನು ಕಂಡುಹಿಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಮೆಥಡ್ಗಳು. ರೈಟ್? ನೆಕ್ಸ್ಟ್ ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ಸನ್ನು ಆಲ್ವೇಸ್ ನಾವು ಡಿಟರ್ಮಿನೇಟ್ ಸ್ಟ್ರಕ್ಚರ್ಸ್ಗೆ ಕೇಳ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸ್ಲೋಪ್ ಆ್ಯಂಡ್ ಸ್ಟ್ರಕ್ಚರ್ಸನ್ನು ಡಿಟರ್ಮಿನೇಟ್ ಬೀಮ್ಸಿಗೆ ಕೇಳ್ತಾರೆ. ಡಿಟರ್ಮಿನೇಟ್ ಬೀಮ್ ಅಂದ್ರೆ ಜಸ್ಟ್ ತಿಳ್ಕೊಡ್ರಿ, ಕ್ಯಾಂಟಿಲಿವರ್ ಇರ್ಬೋದು, ಅಥವಾ ಸಿಂಪ್ಲಿ ಸಪೋರ್ಟೆಡ್ ಅದ ಇರ್ಬೋದು, ಅಥವಾ ಒನ್ ಸೈಡ್ ಓವರ್ ಹ್ಯಾಂಗಿಂಗ್, ಅಥವಾ ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್. ಇವಕ್ಕೇನಂದ್ರೆ ಇವಕ್ಕೆ ಡಿಟರ್ಮಿನೇಟ್ ಬೀಮ್ಸ್ ಅಂತಾರೆ. ಅರ್ಥ? ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಫಾರ್ ದೀಸ್ ಬೀಮ್ಸ್ ಅಷ್ಟೇ ಕೇಳ್ತಾರ. ಮೋಸ್ಟ್ ಪ್ರಾಬಬಲಿ ಕ್ಯಾಂಟಿಲಿವರು ಸಿಂಪ್ಲಿ ಸಪೋರ್ಟೆಡ್ ಕೇಳ್ತಾರ. ಓವರ್ ಹ್ಯಾಂಗಿಂಗು ಮತ್ತೆ ಬೋತ್ ಸೈಡ್ ಓವರ್ ಹ್ಯಾಂಗಿಂಗ್ ಏನದಾವಲ್ಲ ಸ್ವಲ್ಪ ಟಫ್ ಆಗ್ತಾವ. ಹಾಗಾಗಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದನ್ನ ಕೇಳಂಗಿಲ್ಲ. ಇದನ್ನ ಕೇಳಿದ್ರು ಅಂತಂದ್ರೆ ಸಿಮೆಟ್ರಿಕ್ ಇಟ್ಟು ಕೇಳ್ಬೋದು. ಇದಕ್ಕೆ ಡಿಸ್ಟೆನ್ಸ್ ಕರೆಕ್ಟ್ ಆಗಿಟ್ಟು ಸಿಮೆಟ್ರಿ ಇಟ್ಟು ಕೇಳ್ಕೋಬಹುದು. ಅರ್ಥ? ನೆಕ್ಸ್ಟ್ ವಿ ವಿಲ್ ಗೋ ಟು ಮೊಮೆಂಟ್ ಏರಿಯಾ ಮೆಥಡ್. ಬಹಳ ಇಂಪಾರ್ಟೆಂಟ್, ಇಂಟ್ರೆಸ್ಟಿಂಗ್. ಕರೆಕ್ಟಾಗಿ ಚೆನ್ನಾಗಿ ತಿಳ್ಕೊಳ್ಳಿ, ನಿಮ್ಗೆ ಯಾವುದಾದ್ರೂ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಬೋದು. ಹೌದಾ? ಓಕೆ, ಇದಕ್ಕೇನಂತಾರೆ ಅಂದರೆ ಮೊಮೆಂಟ್ ಏರಿಯಾ ಮೆಥಡ್ ಅಂತಾರೆ. ಮೊಮೆಂಟ್ ಏರಿಯಾ ಮೆಥಡ್ ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರು ಏನಂತಾರೆ, ಮೋರ್ಸ್ ಮೆಥಡ್ ಅಂತಲೂ ಕರೀತಾರೆ. ಇದಕ್ಕೇನಂತಾರೆ, ಇದಕ್ಕೆ ಮೋರ್ಸ್ ಮೆಥಡ್ ಅಂತಲೂ ಕರೀತಾರೆ. ಮೊಮೆಂಟ್ ಏರಿಯಾ ಮೆಥಡ್ ಅಥವಾ ಮೋರ್ಸ್ ಮೆಥಡ್ ಅಂತ ಕರೀತಾರೆ. ಇದ್ರೊಳಗಡೆ ಎರಡು ಥಿಯರಮ್ ಅದಾವ. ಒಂದು ಥಿಯರಮ್ ಏನಂತಂದರೆ, ಒಂದು ಥಿಯರಮ್ ಅದಕ್ಕೆ ಹೆಸರೇನಿಲ್ಲ, ಥಿಯರಮ್ ನಂಬರ್ 1, ಇನ್ನೊಂದು ಥಿಯರಮ್ ನಂಬರ್ 2. ಥಿಯರಮ್ ನಂಬರ್ 1 ಮತ್ತು ಥಿಯರಮ್ ನಂಬರ್ 2ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಚಾಪ್ಟರಲ್ಲಿ ಅಷ್ಟೇ ಅಲ್ಲ, ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನ್ ಎಂಟೈರ್ ಚಾಪ್ಟರ್ ಏನಾಗ್ತದ ಭಾಳ ಈಸಿ ಆಗ್ತದೆ. ಈ ಥಿಯರಮ್ ನಂಬರ್ 1 ಮತ್ತು ಥಿಯರಮ್ ನಂಬರ್ 2ನ ಅರ್ಥ ಮಾಡ್ಕೊಳೋದ್ರೊಳಗಾಗಿ ಬಹಳಷ್ಟು ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರ ಮತ್ತು ತಪ್ಪುಗಳನ್ನು ಮಾಡ್ತಾರೆ. ಆ ಕನ್ಫ್ಯೂಸ್ ಮತ್ತು ತಪ್ಪುಗಳನ್ನು ಮಾಡೋ ಚಾನ್ಸಸ್ ಎಲ್ಲಿ ಅದಲ್ಲ ಅಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸನ್ನ ಕೇಳಿಬಿಡ್ತಾರೆ. ಹಾಗಾಗಿ ಕಾಮನ್ ಮಿಸ್ಟೇಕ್ಸ್ ಏನಿದಾವಲ್ಲ, ಕಾಮನ್ ಮಿಸ್ಟೇಕ್ಸನ್ನು ಹುಡುಗರು ಮಾಡಿ ಬಂದ್ಬಿಡ್ತಾರೆ. ಓಕೆನಾ? ಒಂದನೇ ಮಿಸ್ಕನ್ಸೆಪ್ಷನ್ ಅಬೌಟ್ ದೀಸ್ ಟು. ಒಂದನೇದೇನೆಂದ್ರೆ, ಥಿಯರಮ್ ನಂಬರ್ 1 ಈಸ್ ಯೂಸ್ ಟು ಡಿಟರ್ಮೈನ್ ಸ್ಲೋಪ್, ಥಿಯರಮ್ ನಂಬರ್ 2 ಈಸ್ ಯೂಸ್ ಟು ಡಿಟರ್ಮೈನ್ ಡಿಫ್ಲೆಕ್ಷನ್ ಅಂತ ಕೆಲವರು ಹಿಂಗೆ ಕನ್ಕ್ಲೂಷನ್ ಕೊಡ್ತಾರೆ. ಬಟ್ ದಿಸ್ ಈಸ್ ರಾಂಗ್. ಥಿಯರಮ್ ನಂಬರ್ 1 ಸ್ಲೋಪು ಕಂಡಿಡಕ್ಕೂ ಯೂಸ್ ಮಾಡ್ಬೋದು, ಡಿಫ್ಲೆಕ್ಷನ್ ಕಂಡಿಡಕ್ಕೂ ಯೂಸ್ ಮಾಡ್ಬೋದು. ಥಿಯರಮ್ ನಂಬರ್ 2 ಸ್ಲೋಪ್ ಕಂಡಿಡಕ್ಕೂ ಯೂಸ್ ಮಾಡ್ಬೋದು, ಡಿಫ್ಲೆಕ್ಷನ್ ಕಂಡಿಡಕ್ಕೂ ಯೂಸ್ ಮಾಡ್ಬೋದು. ಬಟ್ ನೀವು ಎಕ್ಸಾಮ್ಸಿಗೆ ಬೈಹಾಟ್ ಹಾಕೊಂಡು ಹೋಗಿರ್ತೀರಲ್ಲ, ಅವಾಗ ನಿಮ್ಗೆ ಸ್ವಲ್ಪ ಟೀಚರ್ಸ್ ನೀವು ಪಾಸ್ ಆಗಲಿ ಅಂತೇಳಿ ಕೆಲವು ಟ್ರಿಕ್ಸ್ ಹೇಳಿರ್ತಾರೆ. ಆ ಟ್ರಿಕ್ಸ್ ಒಳಗಡೆ ಏನಂದ್ರೆ, ಥಿಯರಮ್ ನಂಬರ್ 1 ಫಾರ್ ಸ್ಲೋಪ್, ಥಿಯರಮ್ ನಂಬರ್ 2 ಫಾರ್ ಡಿಫ್ಲೆಕ್ಷನ್ ಅಂತ ಹೇಳಿರ್ತಾರೆ. ಬಟ್ ಹಂಗೆ ಜನರಲ್ ಸ್ಟೇಟ್ಮೆಂಟ್ ಇಲ್ಲ. ಹೌದಾ? ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳಿ. ನೆಕ್ಸ್ಟ್ ವಿ ವಿಲ್ ಎಕ್ಸ್ಪ್ಲೇನ್ 1 by 1 ಥಿಯರಮ್ ನಂಬರ್ 1. ಈಗ ಥಿಯರಮ್ ನಂಬರ್ 1 ಏನಂತ ಹೇಳ್ತದೆ ಅಂತ ನೋಡೋಣ. ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಅಸ್ ಕನ್ಸಿಡರ್ ಒನ್ ಬೀಮ್. ಇದೇನಿದು? ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಚೆನ್ನಾಗಿ ತಿಳ್ಕೊಳ್ಳಿ. ಈ ಬೀಮ್ ಮೇಲೆ ಒಂದು ಲೋಡ್ ಅದ. ಹೆಂಗ್ ಲೋಡ್ ಅದ? ಯಾವುದಾದ್ರೂ ಇರಲಿ, ನನಗೇನಾಗಬೇಕಾಗಿಲ್ಲ, ಸುಮ್ಮನೆ ಇರಲಿ. ಓಕೆ, ಅನ್ಸಿಮೆಟ್ರಿ ಯು ಡಿ ಎಲ್ ಪಾಯಿಂಟ್ ಲೋಡ್ ಯಾವುದಾರು ಇರಲಿ, ಹಿಂಗೊಂದು ಲೋಡ್ ಅದ. ಈ ಬೀಮ್ ಮೇಲೆ ಲೋಡ್ ಹಾಕಿದ್ದು ನೋಡಿ ನಾವು SFT BMD ಹಾಕ್ಬೋದು.
ಕರೆಕ್ಟಾ? ನಿಮಗೆ ಆಲ್ರೆಡಿ ಎಸ್ ಎಫ್ ಡಿ ಬಿ ಎಮ್ ಡಿ ಚಾಪ್ಟರ್ ಗೊತ್ತದ, ಆ ಚಾಪ್ಟರ್ ಯೂಸ್ ಮಾಡಿಕೊಂಡು ಎಸ್ ಎಫ್ ಡಿ ಬಿ ಎಮ್ ಡಿ ಲೆಟ್ ಅಸ್ ಕನ್ಸಿಡರ್ ಇದ್ರದ್ದು ಒಂದು ಬಿ ಎಮ್ ಡಿ ಹಿಂಗೆ ಬರ್ತಂತ ತಿಳ್ಕೊಡ್ರಿ. ಇದೇನಿದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಬಿ ಎಮ್ ಡಿ ಹೆಂಗೋ ಬರ್ತದ, ಅದು ಹೆಂಗೋ ಬಂದದ. ಓಕೆನಾ? ನೆಕ್ಸ್ಟ್ ಈ ಬೆಂಡಿಂಗ್ ಮೂಮೆಂಟ್ ನೆಕ್ಸ್ಟ್ ಪ್ರೊಸೀಜರ್ ಏನ್ ಮಾಡ್ಬೇಕಂದ್ರೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಏನ್ ಬರ್ತಲ್ಲ ಅದಕ್ಕೆ ಡಿವೈಡೆಡ್ ಬೈ ಇ ಐ ಮಾಡ್ಬೇಕು. ಅವಾಗ ನಮ್ಗೆ ಎಂ ಬೈ ಇ ಐ ಡಯಾಗ್ರಾಮ್ ಬರ್ತೈತಿ. ಈ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಡಿವೈಡೆಡ್ ಬೈ ಇ ಐ ಅಂದ್ರೆ ಹಿಂಗೆ ಬರ್ಬೋದು. ಇದಕ್ಕಿಂತ ಸಣ್ಣದು, ಯಾಕಂದ್ರೆ ಸಮಥಿಂಗ್ ಡಿವೈಡೆಡ್ ಬೈ ಮಾಡಿವಿ. ಎಂ ಬೈ ಇ ಐ ಡಯಾಗ್ರಾಮ್ ಅದಕ್ಕೆ ಇನ್ನು ಏನಾದ್ರು ಎಂ ಓವರ್ ಇ ಐ ಡಯಾಗ್ರಾಮ್ ಅಂತಾರೆ, ಅಥವಾ ಎಂ ಬೈ ಇ ಐ ಡಯಾಗ್ರಾಮ್ ಬಂತು. ಫಸ್ಟ್ ಏನು ಲೋಡ್ ಡಯಾಗ್ರಾಮ್ ಕೊಟ್ಟಾರ, ಅದು ನೋಡಿ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕ್ಬೇಕು, ಅದು ನೋಡಿ ಎಂ ಬೈ ಇ ಐ ಡಯಾಗ್ರಾಮ್ ಹಾಕ್ಬೇಕು. ತಿಳಿತಾ? ಈಗ ಆ ಲೋಡ್ ಡಯಾಗ್ರಾಮ್ಸ್ ಅಲ್ಲಿ ನಾವೇನ್ ಮಾಡೋಣ ಅಂದ್ರ ಅಲ್ಲಿ ನಾವೇನ್ ಮಾಡೋಣ, ಅದು ಡಿಫ್ಲೆಕ್ಷನ್ ಅಂತ ಆಗತ್ತದಲ್ಲ, ಆ ಡಿಫ್ಲೆಕ್ಷನ್ ಡಯಾಗ್ರಾಮ್ ಹಾಕೋಣ. ಬಾಲ್ ಪಾಯಿಂಟ್ ಪೆನ್ ಇದಕ್ಕೆ ಡಿಫ್ಲೆಕ್ಷನ್ ಡಯಾಗ್ರಾಮ್ ಹಾಕೋಣ. ಲೆಟ್ ಅಸ್ ಕನ್ಸಿಡರ್ ಡಿಫ್ಲೆಕ್ಷನ್ ಡಯಾಗ್ರಾಮ್ ಇಸ್ ಲೈಕ್ ದಿಸ್. ಈಗ ಇಲ್ಲಿ ತನಕ ನಾ ಏನ್ ಹೇಳಿದಿನಲ್ಲ, ಇದು ಕಾಮನ್ ಫಾರ್ ಥಿಯರಮ್ ನಂಬರ್ 1 ಅಂಡ್ ಥಿಯರಮ್ ನಂಬರ್ 2. ಏನು ಲೋಡ್ ಡಯಾಗ್ರಾಮ್ ತಗೊಳ್ರಿ, ಬೀಮ್ ತಗೊಳ್ರಿ, ಲೋಡ್ ಡಯಾಗ್ರಾಮ್ ತಗೊಳ್ರಿ, ಅದನ್ನ ತಗೊಂಡು ಬೆಂಡಿಂಗ್ ಮೂಮೆಂಟ್ ಕಂಡಿಡ್ರಿ, ಅದನ್ನ ತಗೊಂಡು ಎಂ ಬೈ ಎ ಡಯಾಗ್ರಾಮ್ ಕಂಡಿಡ್ರಿ. ಇವೆರಡನ್ನು ನೋಡ್ಕೊಂಡು ಡಿಫ್ಲೆಕ್ಷನ್ ಡಯಾಗ್ರಾಮ್ ಹಾಕ್ರಿ. ಹಾಕಿದ್ರಿ, ಮುಗೀತು. ಇವು ಎರಡೂ ಮೆಥಡ್ಗೆ ಸೇಮ್. ಯಾವ ಮೆಥಡ್ಗೆ? ಇದು ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಇರಲಿ, ಅಥವಾ ಅದು ಏನು ಥಿಯರಮ್ ನಂಬರ್ 1 ಆದ್ರೂ ಇರಲಿ, ಅಥವಾ ಥಿಯರಮ್ ನಂಬರ್ 2 ಆದ್ರೂ ಇರಲಿ, ಇದು ಮೆಥಡ್ ಸೇಮ್. ಇವು ಇಲ್ಲಿ ತನಕ ಸೇಮ್. ಮುಂದೆ ನೀವು ಯಾವ ಥಿಯರಮ್ ಅಪ್ಲೈ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಕೈತಿ. ಥಿಯರಮ್ ನಂಬರ್ 1 ಅಪ್ಲೈ ಮಾಡಿದ್ರು, ಥಿಯರಮ್ ನಂಬರ್ 2 ಅಪ್ಲೈ ಮಾಡ್ತೀವಿ. ಓಕೆನಾ? ನಾವು ಲೆಟ್ ಅಸ್ ಕನ್ಸಿಡರ್ ಥಿಯರಮ್ ನಂಬರ್ 1. ಥಿಯರಮ್ ನಂಬರ್ 1 ಇತ್ತು ಅಂದ್ರೆ, ಥಿಯರಮ್ ನಂಬರ್ 1 ಏನ್ ಹೇಳ್ತದ ಅಂದ್ರ, ಡಿಫ್ಲೆಕ್ಷನ್ ಡಯಾಗ್ರಾಮ್ ಮೇಲೆ ನಿನಗೆ ಇಷ್ಟ ಬಂದಂಗ 2 ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡ್ಕೋ. ನಿನಗೆ ಇಷ್ಟ ಬಂದಂಗ ನಿನಗೆ ಎಲ್ಲಿ ಬೇಕು ಅಲ್ಲಿ, ಏನ್ ರೂಲ್ಸ್ ಇಲ್ಲ. ಸೆಲೆಕ್ಟ್ ಎನಿ 2 ಪಾಯಿಂಟ್. ನೀನು ಇಲ್ಲೇರ ತಗೋ, ಇಲ್ಲೊಂದರ ತಗೋ, ಇಲ್ಲೊಂದು ಮಿಡಲ್ ಒಂದರ ತಗೋ, ಎಲ್ಲರ ತಗೋ, ನಿನಗೆ ಎಷ್ಟು ಬೇಕು ಅಲ್ಲಿ ತಗೊಂಡು. ಓಕೆ, ತಗೊಂಡ್ಮೇಲೆ ನೀನು ಅಲ್ಲಿ ಎರಡೂ ಕಡೆಗೆ ಟ್ಯಾಂಜೆಂಟ್ ಡ್ರಾ ಮಾಡು. ಈ ಪಾಯಿಂಟ್ ಅಲ್ಲಿ ಒಂದು ಟ್ಯಾಂಜೆಂಟ್ ಡ್ರಾ ಮಾಡು, ಈ ಪಾಯಿಂಟ್ ಅಲ್ಲಿ ಇನ್ನೊಂದು ಟ್ಯಾಂಜೆಂಟ್ ಡ್ರಾ ಮಾಡು. ಬರ್ಕೊಂಡಿಟ್ಕೊಳ್ರಿ. ಫಸ್ಟ್ ಪಾಯಿಂಟ್ ಏನಂದ್ರ, ಇಷ್ಟ ಬಂದಲ್ಲಿ, ಇಂಟ್ರೆಸ್ಟ್ ಇದ್ದಲ್ಲಿ, ಇಷ್ಟ ಬಂದಲ್ಲಿ 2 ಪಾಯಿಂಟ್ ಸೆಲೆಕ್ಟ್ ಮಾಡು. ಎರಡನೇ ಪಾಯಿಂಟ್ ಏನಂದ್ರ, ಇಷ್ಟ ಬಂದ ಆ 2 ಪಾಯಿಂಟ್ ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡು. ಮೂರನೇ ಪಾಯಿಂಟ್ ಏನಂದ್ರ, ಆ 2 ಟ್ಯಾಂಜೆಂಟ್ ನಡಬರ್ಕಿರೋ ಆಂಗಲ್ ಅನ್ನ ಮೆಜರ್ ಮಾಡು. ಅವೆರಡು ಇದ್ರ ನಡಬರ್ಕಿರ್ತಕ್ಕಂಥ ಆಂಗಲ್ ಅನ್ನ ಮೆಜರ್ ಮಾಡು. ಆ ಆಂಗಲ್ ಹೆಸರು ತೀಟಾ ಎ ಬಿ ಅಂತ ಹೆಸರು ಕೊಡು. ಇದನ್ನ ಎ ಅಂತ ಕರಿ, ಇದನ್ನ ಬಿ ಅಂತ ಕರಿ. ಅವಾಗ ಇದನ್ನ ನಂತರ ತೀಟಾ ಎ ಬಿ ಅಂತ ಹೆಸರು ಕೊಡು. ಹಾಗಾದ್ರೆ ಈ ಆಂಗಲ್ ಅನ್ನ ತೀಟಾ ಬಿ ಎ ಅಂತ ಹೆಸರು ಕೊಡು. ತೀಟಾ ಬಿ ಎ ಅಂತ ಹೆಸರು ಕೊಡು. 3 ಪಾಯಿಂಟ್ ಆತೀವಿ. 4ನೇ ಪಾಯಿಂಟ್ ಏನ್ ಹೇಳ್ತಂದ್ರ, ಆ ಪಾಯಿಂಟ್ ಅನ್ನ ಪ್ರೊಜೆಕ್ಟ್ ಮಾಡಿ ಎಂ ಓವರ್ ಎ ಡಯಾಗ್ರಾಮ್ ಅಲ್ಲಿ ಮಾರ್ಕ್ ಮಾಡು. ಇವೆರಡರಲ್ಲಿ ಮಾರ್ಕ್ ಮಾಡು. ಆ ಎರಡರ ನಡಬರ್ಕಿರ್ತಕ್ಕಂಥ ಏರಿಯಾನ ಹ್ಯಾಚ್ ಮಾಡು. ಅವೆರಡು ನಡಬರ್ಕಿರ್ತಕ್ಕಂಥ ಏರಿಯಾನ ಹ್ಯಾಚ್ ಮಾಡು. ಈ ಏರಿಯಾನ ಕಂಡಿಡಿ. ಏರಿಯಾ ಆಫ್ ಎಂ ಬೈ ಇ ಐ ಡಯಾಗ್ರಾಮ್ ಬಿಟ್ವೀನ್ ಎ ಅಂಡ್ ಬಿ ನ ಕಂಡಿಡಿದಿ. ಆಗ ಈ ತೀಟಾ ಎ ಬಿ ನ ತೊಗೊಂಬಂದು ಇಲ್ಲಿಡು. ತೀಟಾ ಎ ಬಿನ್ ತೊಗೊಂಬಂದು ಇಲ್ಲಿಡು. ಮುಗಿಯತ್. ಇದು ಥಿಯರಮ್. ಅರ್ಥ? ಅಂದ್ರ ತೀಟಾ ಎ ಬಿ ಇದನ್ನ ಸ್ಟೇಟ್ಮೆಂಟ್ ಒಳಗೆ ಹೇಳ್ರಿ ಅಂತಂದ್ರ, ದ ಚೇಂಜ್ ಇನ್ ದ ಆಂಗಲ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್ ಡ್ರಾನ್ ಅಟ್ ಎನಿ 2 ಪಾಯಿಂಟ್ಸ್ ಆನ್ ದ ಎಲಾಸ್ಟಿಕ್ ಕರ್ವ್ ವಿಲ್ ಬಿ ಈಕ್ವಲ್ ಟು ಏರಿಯಾ ಆಫ್ ಎಂ ಓವರ್ ಎ ಡಯಾಗ್ರಾಮ್ ಬಿಟ್ವೀನ್ ಎ ಅಂಡ್ ಬಿ. ಪಾಸ್ ಮಾಡ್ರಿ, ಬರ್ಕೊಳ್ಳಿ. ತಿಳಿತಾ? ಏನದು? ದ ಆಂಗಲ್ ಬಿಟ್ವೀನ್ ದ 2 ಟ್ಯಾಂಜೆಂಟ್ಸ್ ವಿಲ್ ಬಿ 2 ಟ್ಯಾಂಜೆಂಟ್ಸ್ ಡ್ರಾನ್ at 2 points in a elastic diagram of a beam will be equal to area of M over A diagram between those 2 points. ಅರ್ಥದ? ಇದೇನದು ತೀಟಾ ಎ ಬಿ. ಇನ್ನೊಮ್ಮೆ ಹೇಳ್ತೀನಿ, 2 ಪಾಯಿಂಟ್ ತಗೊಳ್ಳಿ, 2 ಟ್ಯಾಂಜೆಂಟ್ ಡ್ರಾ ಮಾಡಿ, ಅವೆರಡರ ನಡಬರ್ಕಿಲ್ಲ ಏರಿಯಾ, ಅವೆರಡರ ನಡಬರ್ಕಿರೋ ಆಂಗಲ್ಲು, ಅವೆರಡರ ನಡಬರ್ಕಿರೋ ಏರಿಯಾ ಸೇಮ್ ಇರ್ತದ. 2 ಪಾಯಿಂಟ್ ತಗೊಳ್ರಿ, 2 ಟ್ಯಾಂಜೆಂಟ್ ಡ್ರಾ ಮಾಡ್ರಿ, ಅವೆರಡರ ನಡಬರ್ಕಿರೋ ಆಂಗಲ್ಲು, ಅವೆರಡರ ನಡಬರ್ಕಿರೋ ಏರಿಯಾ ಸೇಮ್ ಇರ್ತದ. ಇದೇನಿದು? ಥಿಯರಮ್ ನಂಬರ್ 1. ಥಿಯರಮ್ ನಂಬರ್ 2 ಏನ್ ಹೇಳ್ತದ ಅಂತ ನೋಡೋಣ. ಥಿಯರಮ್ ನಂಬರ್ 2 ಏನ್ ಹೇಳ್ತದ ಅಂದ್ರೆ, ಇಲ್ಲಿ ತನಕ ಸೇಮ್ ಬೀಮ್ ಡಯಾಗ್ರಾಮ್, ಒಂದು ಯಾವುದೋ ಒಂದು ಲೋಡ್ ಅದ,
ಆ ಲೋಡಿಗೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು, ಆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ಗೆ ಡಿವೈಡೆಡ್ ಬೈ ಇ ಐ ಮಾಡಿ ಎಮ್ ಓವರ್ ಇ ಐ ಡಯಾಗ್ರಾಮು, ಇದು ಎಮ್ ಬೈ ಇ ಐ ಡಯಾಗ್ರಾಮು. ಹಂಗಾದ್ಮೇಲೆ ನೆಕ್ಸ್ಟ್ ಏನು ಬೀಳ್ತದ ಮತ್ತೆ ಇದನ್ನ ಏನದು ಡಿಫ್ಲೆಕ್ಷನ್ ಡಯಾಗ್ರಾಮ್ ಇಲ್ಲಿ ತನ ಸೇಮ್. ಈ ಮೆಥಡ್ ಏನು ಹೇಳ್ತದೆ ಅಂದ್ರೆ ಫಸ್ಟ್ ಪಾಯಿಂಟು ಯಾವರ 2 ಪಾಯಿಂಟ್ ತಗೋ, ಮತ್ತೆ ಸೇಮ್ ನೋಡು ಪ್ರೀವಿಯಸ್ ಏನು ಹೇಳ್ತು ಯಾವರ 2 ಪಾಯಿಂಟ್ ತಗೋ ಅಂತ ಹೇಳ್ತಲ್ಲ, ಹಂಗೆ ಇಲ್ಲೂ ಕೂಡ ಯಾವರ 2 ಪಾಯಿಂಟ್ ತಗೋ. ಓಕೆ ರೀ, ನಾನು ಇಲ್ಲೊಂದು ಪಾಯಿಂಟ್ ತೊಗೊತೀನಿ, ಇಲ್ಲೊಂದು ಪಾಯಿಂಟ್ ಯಾವರ 2 ಪಾಯಿಂಟ್ ನಿನಗೆ ಇಷ್ಟ ಬಂದಲ್ಲಿ 2 ಪಾಯಿಂಟ್ ತಗೋ. ಎರಡನೇ ಪಾಯಿಂಟ್ ಏನು ಹೇಳ್ತಂದ್ರೆ ಒಂದು ಕಡೆಗೆ ಟ್ಯಾಂಜೆಂಟ್ ಹಾಕು, ಇನ್ನೂ ಒಂದು ಕಡೆಗೆ ಒಂದು ಪಾಯಿಂಟ್ ಒಳಗೆ ಟ್ಯಾಂಜೆಂಟ್ ಹಾಕು, ಇನ್ನೂ ಒಂದು ಪಾಯಿಂಟ್ ಒಳಗೆ ವರ್ಟಿಕಲ್ ಲೈನ್ ಡ್ರಾ ಮಾಡಿ ಟ್ಯಾಂಜೆಂಟನ್ನ ಕಟ್ ಮಾಡು. ಎರಡನೇ ಪಾಯಿಂಟ್ ಏನು? ಈಗ ಸರ್ ಹಂಗಾರ ಇದು ಎ ಪಾಯಿಂಟ್ ಅಂತ ತಿಳ್ಕೊಳ್ಳು, ಇದು ಬಿ ಪಾಯಿಂಟ್ ಅಂತ ತಿಳ್ಕೊ. ಇಲ್ಲೇನು ಹೇಳ್ಯಾರ, ಒಂದು ಪಾಯಿಂಟ್ ಒಳಗೆ ಟ್ಯಾಂಜೆಂಟ್ ಹಾಕು, ಇನ್ನೊಂದು ಪಾಯಿಂಟ್ ಒಳಗೆ ವರ್ಟಿಕಲ್ ಲೈನ್ ಕಟ್ ಮಾಡು. ಒಂದು ಪಾಯಿಂಟ್ ಒಳಗೆ ಟ್ಯಾಂಜೆಂಟ್ ಅಂದ್ರೆ ಇಲ್ಲಿ ಟ್ಯಾಂಜೆಂಟ್ ಹಾಕಿದ್ರೆ ಇಲ್ಲಿ ವರ್ಟಿಕಲ್ ಕಟ್ ಮಾಡು, ಇಲ್ಲಿ ಟ್ಯಾಂಜೆಂಟ್ ಹಾಕಿದ್ರೆ ಇಲ್ಲಿ ವರ್ಟಿಕಲ್ ಕಟ್ ಮಾಡು. ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ಇಲ್ಲಿ ಟ್ಯಾಂಜೆಂಟ್ ಹಾಕ್ತೀನಿ ಅಂತ ತಿಳ್ಕೊಡ್ರಿ, ಹಿಂಗೆ ಟ್ಯಾಂಜೆಂಟ್ ಹಾಕಿದ್ರೆ ಇಲ್ಲಿ ವರ್ಟಿಕಲ್ ಮಾಡಿ ಟ್ಯಾಂಜೆಂಟ್ ಕಟ್ ಮಾಡಿದಿ. ಓಕೆ, ಇದು ಅಕಸ್ಮಾತ್ ಇಲ್ಲಿ ಡ್ರಾ ಮಾಡ್ತೀನಿ ಅಂದ್ರೆ ಇಲ್ಲಿ ಹಿಂಗೆ ಡ್ರಾ ಮಾಡಿದೆ ಅಂದ್ರೆ ಇಲ್ಲಿ ವರ್ಟಿಕಲ್ ಹಾಕಿ ಅದು ಕಟ್ ಮಾಡು. ತಿಳಿತಾ? ಅವಾಗ ಇದು ಏನು ಬಂತಲ್ಲ, ಈ ಡಿಸ್ಟೆನ್ಸ್ ಏನೈತಲ್ಲ, ಈ ಡಿಸ್ಟೆನ್ಸನ್ನ ಓದು. ಏನಂತ ಓದು? ಇದನ್ನ ಟ್ಯಾಂಜೆಂಟ್ ಡ್ರಾನ್ ಅಟ್ ಬಿ, ಟ್ಯಾಂಜೆಂಟ್ ಅಲ್ಲ, ಇದನ್ನ ಏನಂತ ಓದು? ಡೆಲ್ಟಾ ಅಂತ ಓದು. ಅದನ್ನೇನಂತ ಓದು? ಡಿವಿಯೇಷನ್, ಡಿಫ್ಲೆಕ್ಷನ್ ಅಲ್ಲ. ಮತ್ತೆ ಹುಡುಗರು ಕನ್ಫ್ಯೂಸ್ ಆಗ್ತಾವೆ ಇಲ್ಲಿ, ಇದಕ್ಕೆ ಡಿಫ್ಲೆಕ್ಷನ್ ಅಂತ ಬಿಡ್ತಾರೆ. ಡಿಫ್ಲೆಕ್ಷನ್ ಅಲ್ಲ ಅದು. ಡಿಫ್ಲೆಕ್ಷನ್ ಅಂದ್ರೆ ಒರಿಜಿನಲ್ ಮೆಂಬರ್ಲಿಂದ ಬೆಂಟ್ ಮೆಂಬರ್ ತನಕ, ಬಟ್ ಇದು ಡಿಫ್ಲೆಕ್ಷನ್. ಡಿವಿಯೇಷನ್ ಅಟ್ ಪಾಯಿಂಟ್ ಬಿ, ಟ್ಯಾಂಜೆಂಟ್ ಡ್ರಾನ್ ಅಟ್ ಪಾಯಿಂಟ್ ಎ, ಹಿಂಗೆ ಓದ್ಬೇಕು ಇದನ್ನ. ಡಿವಿಯೇಷನ್ ಅಟ್ ಪಾಯಿಂಟ್ ಬಿ, ಟ್ಯಾಂಜೆಂಟ್ ಡ್ರಾನ್ ಅಟ್ ಪಾಯಿಂಟ್ ಎ. ಓಕೆ, ನಿಮ್ಗೆ ಈಗ ಲೆಂದಿ ಆಗಿರ್ಬೋದು ಸರ್, ಇವೆಲ್ಲ ಯಾಕ್ರಿ ಸರ್, ಇವೆಲ್ಲ ಹೆಂಗೆ ಕೇಳಕತ್ತೀರಿ ಅಂತ ಅನಿಸ್ಬೋದು. ನೀವು ಮುಂದೆ ಭಾಳ ಈಸಿ ಆಗ್ತದೆ, ಹಾಗಾಗಿ ಹಿಂಗೆ ಯೋಚನೆ ಮಾಡ್ರಿ. ಡಿವಿಯೇಷನ್ ಅಟ್ ಬಿ, ಟ್ಯಾಂಜೆಂಟ್ ಡ್ರಾನ್ ಅಟ್ ಎ. ಹಾಗಾದ್ರೆ ಇದನ್ನ ಹೇಳ್ರಿ ಅಂತಂದ್ರೆ ಏನು ಹೇಳ್ತೀರಿ? ಇದನ್ನ ಏನು ಹೇಳ್ಬೇಕು? ಡಿವಿಯೇಷನ್ ಅಟ್ ಎ, ಟ್ಯಾಂಜೆಂಟ್ ಡ್ರಾನ್ ಅಟ್ ಬಿ. ಅರ್ಥಾಯ್ತಾ? ಇವೆರಡು ಈಕ್ವಲ್ ಇರಂಗಿಲ್ಲ. ಅದೇ ನಿಮ್ಮ ಹಿಂದಿನ ಪ್ರಾಬ್ಲಮ್ ಅಲ್ಲಿ ಥೀಟಾ ಎ ಬಿ ವಿಲ್ ಬಿ ಈಕ್ವಲ್ ಟು ಥೀಟಾ ಬಿ ಎ ಇರ್ತದ, ಬಿಕಾಸ್ ಜಿಯೋಮೆಟ್ರಿ ವಿಲ್ ಸಪೋರ್ಟ್ ಅಸ್ ಟು ಹ್ಯಾವ್ ದಿಸ್ ಕಾಮನ್ ಡೈಲಾಗ್. ಬಟ್ ಹಿಯರ್ ದೀಸ್ ಟು ಆರ್ ನಾಟ್ ಈಕ್ವಲ್. ತಿಳಿತಾ? ಒಂದು ಸೆಕೆಂಡ್ ನೋಡು, 2 ಪಾಯಿಂಟ್ ತಗೋ, 1 ಪಾಯಿಂಟ್ ಟ್ಯಾಂಜೆಂಟ್ ಹಾಕು, 1 ಪಾಯಿಂಟ್ ವರ್ಟಿಕಲ್ ಲೈನ್ ಹಾಕು. ಓಕೆ, ಆಮೇಲೆ ಅದನ್ನ ಡೆಲ್ಟಾ ಬಿ ಬೈ ಎ ಫ್ಯಾಷನ್ ಒಳಗೆ ಓದಿದ ಮೇಲೆ ಆ 2 ಪಾಯಿಂಟನ್ನ ಎಮ್ ಓವರ್ ಎ ಡಯಾಗ್ರಾಮ್ ಅಲ್ಲಿ ಮಾರ್ಕ್ ಮಾಡು. ಆ 2 ಪಾಯಿಂಟನ್ನ ಎಮ್ ಓವರ್ ಎ ಡಯಾಗ್ರಾಮ್ ಅಲ್ಲಿ ಮಾರ್ಕ್ ಮಾಡು. ಆ ಏರಿಯಾನ ಹ್ಯಾಚ್ ಮಾಡು. ಏರಿಯಾನ ಹ್ಯಾಚ್ ಮಾಡಿ ಅದ್ರದ್ದು ಸಿ ಜಿನ ಕಂಡಿಡ್ಕೋ. ಆ ಏರಿಯಾ ಏನೈತಲ್ಲ, ಆ ಏರಿಯಾದ ಸಿ ಜಿನ ಕಂಡಿಡ್ಕೊ. ಸಿ ಜಿ ಕಂಡಿಡ್ಕೊಂಡು ಓಕೆ, ಈಗ ಏನು ಹೇಳ್ತದ ಅಂತಂದ್ರೆ ಈ ಏರಿಯಾ ಬಿಟ್ವೀನ್ ಎ ಆ್ಯಂಡ್ ಬಿ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಬಿ, ಮ್ಯಾಲಿದ್ದ ಪಾಯಿಂಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಬಿ ಅಂದ್ರೆ ಡಿವಿಯೇಷನ್ ಎಲ್ಲಿ ತೊಗೊಳಕತ್ತಿಲ್ಲ ಆ ಪಾಯಿಂಟಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಈ ಡಿಸ್ಟೆನ್ಸ್. ಇವೆರಡು ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಡಿವಿಯೇಷನ್ ಬಿ ಬಾರ್ ಎ ಅಂದ್ರೆ ರೈಟಾ. ಇದಕ್ಕೆ ಹೆಂಗೆ ಹೇಳ್ತಾರೆ ಅಂತಂದ್ರೆ ಇದಕ್ಕೆ ಸ್ಟೇಟ್ಮೆಂಟ್ ಏನು ಹೇಳ್ಬೇಕಪ್ಪ? ಥಿಯರಮ್ ನಂಬರ್ 2 ಏನು ಸ್ಟೇಟ್ಮೆಂಟ್ ಹೇಳ್ತಾರೆ ಅಂದ್ರೆ ದ ಇಂಟರ್ಸೆಪ್ಟ್ ಆನ್ ದ ವರ್ಟಿಕಲ್ ಲೈನ್ ಮೇಡ್ ಬೈ, ಇಂಟರ್ಸೆಪ್ಟ್ ಅಂದ್ರೆ ಏನು? ಇಲ್ಲಿ ಕಟ್ ಆಗಿರ್ತಲ್ಲ, ಇದಕ್ಕೆ ಇಂಟರ್ಸೆಪ್ಟ್ ಅಂದ್ರೆ ಹಿಂಗೆ ಹೋಗೈತಿ. ನಾ ಜನರಲ್ ಭಾಷೆದೊಳಗೆ ಕಟ್ ಆಗುತ್ತಾ ಅಂತ ಹೇಳಿದೆ, ಅವ್ರೇನಂತಾರೆ ಇಂಟರ್ಸೆಪ್ಟ್ ಅಂತ. ದ ಇಂಟರ್ಸೆಪ್ಟ್ ಆನ್ ದ ವರ್ಟಿಕಲ್ ಲೈನ್ ಮೇಡ್ ಬೈ ವಾಟ್? ಮೇಡ್ ಬೈ ದ ಟ್ಯಾಂಜೆಂಟ್ ಡ್ರಾನ್ ಅಟ್ ದ 2 ಪಾಯಿಂಟ್ ಆನ್ ದ ಡಿಫ್ಲೆಕ್ಷನ್ ಕರ್ವ್ ಈಸ್ ಈಕ್ವಲ್ ಟು ದ ಮೊಮೆಂಟ್ ಆಫ್ ಎಮ್ ಓವರ್ ಇ ಐ ಡಯಾಗ್ರಾಮ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಬೌಟ್ ದ ವರ್ಟಿಕಲ್ ಲೈನ್. ಅಂದ್ರೆ ಇದು ಹೌದಾ? ಇಲ್ಲಿ ಮೊಮೆಂಟ್ ಆಫ್ ಏರಿಯಾ ಅಂದ್ರೆ ಒಂದ, ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂದ್ರೆ ಒಂದ ಮೊಮೆಂಟ್ ಆಫ್ ಏರಿಯಾ. ಆಯ್ತಾ? ಇದು ಭಾಳ ಇಂಪಾರ್ಟೆಂಟ್. ಥಿಯರಮ್ ನಂಬರ್ 1, 2 ಪಾಯಿಂಟ್ ಹಾಕು, 2 ಟ್ಯಾಂಜೆಂಟ್ ಹಾಕು, ಅವೆರಡು ನಡಬರ್ಕಲ್ ಆ್ಯಂಗಲ್, ಅವೆರಡು ನಡಬರ್ಕಲ್ ಏರಿಯಾಕ್ಕೆ ಈಕ್ವಲ್ ಇರ್ತೈತಿ. ನೆಕ್ಸ್ಟ್ ಥಿಯರಮ್ ನಂಬರ್ 2, 2 ಪಾಯಿಂಟ್ ಹಾಕು, 1 ಟ್ಯಾಂಜೆಂಟ್, 1 ವರ್ಟಿಕಲ್ ಹಾಕು, ಅವೆರಡು ನಡಬರ್ಕಲ್ ವರ್ಟಿಕಲ್ ಡಿಫ್ಲೆಕ್ಷನ್ ಮೊಮೆಂಟ್ ಆಫ್ ಏರಿಯಾಕ್ಕೆ ಈಕ್ವಲ್ ಇರ್ತೈತಿ. ಮುಗಿತ್ ಥಿಯರಮ್ ನಂಬರ್ 1, ಥಿಯರಮ್ ನಂಬರ್ 2. ಲಾಸ್ಟ್ ಕನ್ಕ್ಲೂಷನ್ ಏನು ಹೇಳ್ತೀನಲ್ಲ ಅದನ್ನಷ್ಟೇ ನೆನ್ಪಿಟ್ಕೊಳ್ಳಿ. ಈಗ ಮಜಾ ಏನಂತಂದ್ರೆ ನಾ ಇಲ್ಲಿ ಆಲ್ರೆಡಿ ಹೇಳಿದೀನಿ. ಎಲ್ಲಿ ಅಂತಂದ್ರೆ ಈ ಚಾಪ್ಟರ್ ಈ ಸ್ಲೈಡ್ ಒಳಗೆ ಹೇಳಿದೀನಿ. ಏನಂತ? ಮೊಮೆಂಟ್ ಏರಿಯಾ ಮೆಥಡ್ ಈಸ್ ವೆರಿ ಗುಡ್ ಫಾರ್ ಕ್ಯಾಂಟಿಲಿವರ್ಸ್ ಅಂಡ್ ಸಿಂಪ್ಲಿ ಸಪೋರ್ಟೆಡ್ ಸಿಮೆಟ್ರಿಕ್ ಬೀಮ್ಸ್ ಅಂತ ಹೇಳಿದೀನಿ. ಹಂಗಾರೆ ಕ್ಯಾಂಟಿಲಿವರ್ನ ಮೊಮೆಂಟ್ ಏರಿಯಾ ಮೆಥಡ್ಲಿ ಹೋಗೋಣ.
ಮೂಮೆಂಟ್ ಏರಿಯಾ ಮೆಥಡ್ ಕ್ಯಾಂಟಿಲಿವರ್ ಬೀಮ್ಗೆ ಯಾಕೆ ಚಲೋ ಆಗ್ತದ ಅಂತ ಹೇಳ್ತೀನಿ. ಈಗ ನೋಡಿ, ಒಂದು ಕ್ಯಾಂಟಿಲಿವರ್ ಬೀಮ್ ತಗೊಳ್ಳೋಣ. ಕ್ಯಾಂಟಿಲಿವರ್ ಬೀಮ್ ಮೇಲೆ ಏನೇ ಒಂದು ಲೋಡ್ ಅದ ಅಂತ ತಿಳ್ಕೊಳ್ಳಿ. ಯಾವ್ದಾರ ಒಂದು ಲೋಡ್ ಅದ, ಯಾವ್ದಾರ ಇರಲಿ ಲೋಡ್ ಅದ. ಈ ಲೋಡ್ ಅದ ಅಂದಮೇಲೆ ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕೋದು ಈಜಿ. ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಾಕೋದು ಈಜಿ, ಹಿಂಗೆ ಬಂದ್ಬಿಡ್ತೈತಿ. ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಇದ್ರದ್ದು ಎಮ್ ಓವರ್ ಎ ಡಯಾಗ್ರಾಮ್ ಹಾಕೋದು ಈಜಿ. ಇದ್ರದ್ದು ಯಾಕೆ ಈಜಿ ಅನ್ನಕತ್ತೀರಿ ಸರ್ ಅಂತಂದ್ರೆ, ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಒಳಗಡೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್, ಶಿಯರ್ ಫೋರ್ಸ್ ಡಯಾಗ್ರಾಮ್ ಹಾಕ್ಬೇಕಾದ್ರೆ ಸಪೋರ್ಟ್ ರಿಯಾಕ್ಷನ್ ಕಂಡಿಡ್ಕೋಬೇಕು. ಬಟ್ ಅದೇ ಕ್ಯಾಂಟಿಲಿವರ್ ಅಲ್ಲಿ ಬೆಂಡಿಂಗ್ ಮೂಮೆಂಟ್ ಶಿಯರ್ ಫೋರ್ಸ್ ಹಾಕ್ಬೇಕಾದ್ರೆ ಸಪೋರ್ಟ್ ರಿಯಾಕ್ಷನ್ ಕಂಡಿಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೇರ್ ಫೋರ್ ಬೆಂಡಿಂಗ್ ಮೂಮೆಂಟ್ ಮತ್ತು ಎಮ್ ಓವರ್ ಎ ಡಯಾಗ್ರಾಮ್ ಲೋಡ್ ಕೊಟ್ಟ ತಕ್ಷಣ ಥಟ್ ಅಂತೇಳಿ ಒಂದು ನಿಮಿಷದೊಳಗೆ, ಒಂದು ನಿಮಿಷನಲ್ಲ, ಒಂದು 20 ಸೆಕೆಂಡ್ಸ್ 10 ಸೆಕೆಂಡ್ಸ್ ಒಳಗೆ ಹಾಕಿಬಿಡ್ಬೋದು. ಹಾಕಿದ ತಕ್ಷಣ ಇದನ್ನ ಸ್ವಲ್ಪ ಚೆನ್ನಾಗಿ ಇದಕ್ಕೆ ಎಲಾಸ್ಟಿಕ್ ಡಯಾಗ್ರಾಮ್ ಅನ್ನು ಹಾಕ್ಬಿಡ್ಬೋದು. ಇದಕ್ಕೆ ಎಲಾಸ್ಟಿಕ್ ಡಯಾಗ್ರಾಮ್ ಹೆಂಗೆ ಹಾಕ್ತೀರಿ ಅಂತಂದ್ರೆ, ಇದಕ್ಕೆ ಎಲಾಸ್ಟಿಕ್ ಡಯಾಗ್ರಾಮ್ ಹೆಂಗಿರ್ತ, ಇಲ್ಲಿಂದ ಹಿಡ್ಕೊಂಡು ಹಿಂಗೆ ಬರ್ತೈತಿ. ಇದಕ್ಕೆ ಎಲಾಸ್ಟಿಕ್ ಡಯಾಗ್ರಾಮ್ ಅನ್ನು ಹಾಕಿಬಿಡ್ಬೋದು. ಹಾಕಿ ಈಗ ಬರ್ತೀನಿ, ಒಂದನೇ ಥಿಯರಮ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಒಂದನೇ ಥಿಯರಮ್ ಏನ್ ಹೇಳ್ತದ, 2 ಪಾಯಿಂಟ್ ಹಾಕಪ್ಪ, 2 ಕಡೆಗೆ ಟ್ಯಾಂಜೆಂಟ್ ಹಾಕು, ಅವೆರಡು ನಡಬರ್ಕಲ್ಲಿ ಆಂಗಲ್ ತಗೋ. ಈ 2 ಪಾಯಿಂಟ್ ಎಲ್ಲಿ ತಗೋಬೇಕಂದ್ರೆ ನಿನಗೆ ಇಷ್ಟ ಬಂದಲ್ಲಿ ತಗೋ. ಈಗ ಕ್ಯಾಂಟಿಲಿವರಿಗೆ ಬಂದಾಗ ನನಗೆ ಇಷ್ಟ ಎಲ್ಲಿ ಬರ್ತದ ಅಂದ್ರೆ, ಒಂದು ಪಾಯಿಂಟ್ ನನಗೆ ಇಷ್ಟ ಇಲ್ಲಿ ಬರ್ತೈತಿ, ಒಂದು ಪಾಯಿಂಟ್ ಇಲ್ಲಿ ಇರ್ತದ, ಇದು ನನಗೆ ಬಹಳ ಇಷ್ಟವಾದ ಪಾಯಿಂಟ್. ಹಂಗಾರೆ 2ನೇ ಪಾಯಿಂಟ್ ಎಲ್ಲೇ, 2ನೇ ಪಾಯಿಂಟ್ ಕ್ವಶನ್ ಪೇಪರ್ ಸೆಟ್ಟರ್ ಏನದಲ್ಲ ಅವನಿಗೆ ಇಷ್ಟ ಎಲ್ಲೈತಿ ಅಲ್ಲಿ. ಕ್ವಶನ್ ಪೇಪರ್ ಕ್ವಶನ್ ಪೇಪರ್ ಸೆಟ್ ಮಾಡೋವನಿಗೆ ಸ್ಲೋಪ್ ಏನಾದ್ರು ಇಲ್ಲಿ ಬೇಕಿತ್ತು ಅಂದ್ರೆ ಆ ಪಾಯಿಂಟ್ ಇಂಟ್ರೆಸ್ಟೆಡ್ ಪಾಯಿಂಟ್ ಅಂತ ತಗೋ. ಅವನಿಗೆ ಇಲ್ಲಿ ಸ್ಲೋಪ್ ಬೇಕಾದ್ರೆ ಅಲ್ಲಿ ತಗೋ, ಇಲ್ಲಿ ಬೇಕಾದ್ರೆ ಇಲ್ಲಿ ತಗೋ, ಇಲ್ಲಿ ಬೇಕಾದ್ರೆ ಇಲ್ಲಿ ತಗೋ, ಇಲ್ಲಿ ಬೇಕಾದ್ರೆ ಇಲ್ಲಿ ತಗೋ, ಎಲ್ಲಿ ಬೇಕೋ ಅಲ್ಲಿ. ಅಂದ್ರೆ 2 ಪಾಯಿಂಟ್ ತಗೋಬೇಕು ನಿಮ್ಗೆ ಇಷ್ಟ ಬಂದಲ್ಲಿ ಅಂತಂದು ಥಿಯರಮ್ ನಾವು ಹೇಳೋಣ. ಬಟ್ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಒಳಗಡೆ ಕ್ಯಾಂಟಿಲಿವರ್ ಕೊಟ್ಟಾಗ ಒಂದು ಪಾಯಿಂಟನ್ನ ಫಿಕ್ಸ್ಡ್ ಪಾಯಿಂಟ್ ಒಳಗೆ ತಗೊಂಡನ, ಇನ್ನೊಂದು ಪಾಯಿಂಟನ್ನ ಕಾಂಪಿಟೇಟಿವ್ ಎಕ್ಸಾಮ್ ಕ್ವಶನ್ ಪೇಪರ್ ಸೆಟ್ಟರ್ ಎಲ್ಲಿ ಕೇಳಕತ್ತೇನಲ್ಲ ಅಲ್ಲಿ ತಗೋಣ. ಮೋಸ್ಟ್ ಪ್ರೊಬೇಬಲಿ ಇನ್ ಆಲ್ ದ ಎಕ್ಸಾಮ್ಸ್ ಅವ ಏನು ಕೇಳ್ತಾನ, ಫ್ರೀ ಎಂಡ್ ಒಳಗೆ ಕೇಳ್ತಾನೆ. ಹಾಗಾಗಿ ಫ್ರೀ ಎಂಡ್ ಒಳಗೆ ತಗೋಣ. ಫ್ರೀ ಎಂಡ್ ಒಳಗೆ ತಗೋಣ ಅಂದ್ರೆ ಇಲ್ಲಿ ಒಂದು ಪಾಯಿಂಟು, ಇಲ್ಲಿ ಒಂದು ಪಾಯಿಂಟ್. ಏನಂತ ಹೇಳ್ತು ಥಿಯರಮ್ ಅಲ್ಲಿ, 2 ಪಾಯಿಂಟ್ ತಗೋ. ಎಲ್ಲಿ ತಗೋಬೇಕು, ಎಲಾಸ್ಟಿಕ್ ಕರ್ವ್ ಅಲ್ಲಿ. ಎಲಾಸ್ಟಿಕ್ ಕರ್ವ್ ಅಲ್ಲ ಇದು, ಆ 2 ಪಾಯಿಂಟ್ ತಗೊಂಡೆ. ಬಹಳ ಇಂಟ್ರೆಸ್ಟಿಂಗ್. ಈಗ ನೋಡಿ, ಈ 2 ಪಾಯಿಂಟ್ ಅಲ್ಲಿ 2 ಟ್ಯಾಂಜೆಂಟ್ ಹಾಕಂತಾನ. ಈ ಪಾಯಿಂಟ್ ಒಳಗೆ ನಾ ಟ್ಯಾಂಜೆಂಟ್ ಹಾಕಿದ್ರ ಹಿಂಗ ಬರ್ತದ. ಈ ಪಾಯಿಂಟ್ ಒಳಗೆ ಟ್ಯಾಂಜೆಂಟ್ ಹಾಕಿದ್ರ ಅದು ಲೈನ್ ಬೀಮಿನ ಮ್ಯಾಲೆ ಬಂದ್ಬಿಡ್ತದ. ಇದು ಬಹಳ ಇಂಪಾರ್ಟೆಂಟ್. ಅದು ಲೈನ್ ಏನ್ ಬರ್ತದ, ಬೀಮಿನ ಮ್ಯಾಲೆನೆ ಬಂದ್ಬಿಡ್ತದ. ಇದು ಟ್ಯಾಂಜೆಂಟ್ ಅಂತ ಹಿಂಗ ಹೋಗ್ತದ. ಬಟ್ ಈ ಟ್ಯಾಂಜೆಂಟ್ ಏನಂತಲ್ಲ ಕರೆಕ್ಟ್ ಬೀಮಿನ ಮೇಲೆ ಬರೋದ್ರಿಂದ ಅಡ್ವಾಂಟೇಜ್. ಇದು ನಮ್ದು ಅಡ್ವಾಂಟೇಜ್. ಯಾಕಂದ್ರ ಈ ಪಾಯಿಂಟ್ ಒಳಗೆ ಟ್ಯಾಂಜೆಂಟ್ ಹಾಕಿ ಈ ಆಂಗಲ್ ಮೆಜರ್ ಮಾಡಕತ್ತೀನಿ ಅಂದ್ರೆ ಇದನ್ನ 2 ರೀತಿ ಓದ್ಬೋದು ನಾ. ಏನಂತ, ದಿಸ್ ಈಸ್ ದ ಆಂಗಲ್ ಬಿಟ್ವೀನ್ ಟ್ಯಾಂಜೆಂಟ್ ಡ್ರಾನ್ ಎಟ್ ಎ ಅಂಡ್ ಟ್ಯಾಂಜೆಂಟ್ ಡ್ರಾನ್ ಎಟ್ ಬಿ ಅಂತನೂ ಓದ್ಬೋದು. ಇದನ್ನ ನಾನು ಸ್ಲೋಪ್ ಆಫ್ ಫ್ರೀ ಅಂಡ್ ಬಿ ಅಂತನೂ ಓದ್ಬೋದು. ಈ ಪಾಯಿಂಟ್ ಅದು ಸ್ಲೋಪ್ ಅಂತನೂ ಓದ್ಬೋದು. ಅವಾಗ ನೀವೇನ್ ಅನ್ಬೋದು ಅಂದ್ರೆ ಇದು ಇದಕ್ಕೆ ಈಕ್ವಲ್ ಆಗ್ತದ, ಥೀಟಾ ಎ ಬಿ ಈಕ್ವಲ್ ಟು ಥೀಟಾ ಬಿ. ಈಗ ಮತ್ತೆ ಥಿಯರಮ್ ನಂಬರ್ 3ನೇ ಪಾಯಿಂಟ್ ಏನ್ ಹೇಳ್ತೈತಿ, ಇದು 2ನೇ ಪಾಯಿಂಟ್ ಐತಿ. 3ನೇ ಪಾಯಿಂಟ್ ಏನ್ ಹೇಳಕತ್ತೈತಿ, ಆ ಥೀಟಾ ನಡಬರ್ಕ್ ಇದ್ದಿದ್ದು ಥೀಟಾ ಏನದು, ಅವೆರಡರ ನಡಬರ್ಕಲ್ಲಿ ಏರಿಯಾಕ್ಕೆ ಈಕ್ವಲ್ ಇರ್ತದ ಅಂತ ಹೇಳ್ಯಾರ. ಅವೆರಡರ ನಡಬರ್ಕಲ್ಲಿ ಏರಿಯಾ ಈಕ್ವಲ್ ಇರ್ತದ ಅಂದ್ರೆ ಥೀಟಾ ಎ ಬಿ ಈಕ್ವಲ್ ಟು ಥೀಟಾ ಬಿ ಈಕ್ವಲ್ ಟು ಎಂ ಏರಿಯಾ ಬಿಟ್ವೀನ್ ಎಂ ಬೈ ಇ ಐ ಡಯಾಗ್ರಾಮ್. ಮುಗಿಯಿತು. ಅರ್ಥ ಅಂದ್ರ ಇಲ್ಲಿ ನೋಡಿ, ಥೀಟಾ ಕಂಡುಹಿಡಬೇಕಾದ್ರೆ ಯಾವ ಥಿಯರಮ್ ಯೂಸ್ ಮಾಡಿದ, 1ನೇ ಥಿಯರಮ್ ಯೂಸ್ ಮಾಡಿದೆ. ಥಿಯರಮ್ ನಂಬರ್ 1 ಈಸ್ ಯೂಸ್ ಟು ಡಿಟರ್ಮೈನ್ ಥೀಟಾ. ಹಾಗಾದ್ರೆ ಥಿಯರಮ್ ನಂಬರ್ 2 ಈಸ್ ಯೂಸ್ ಟು ಡಿಟರ್ಮೈನ್ ಡಿಫ್ಲೆಕ್ಷನ್. ಇದು ಹೇಳಕ್ ಚಂದ ಕಾಣುತ್ತದೆ. ಬಟ್ ಥಿಯರಮ್ ನಂಬರ್ 1 ಕ್ಯಾನ್ ಬಿ ಯೂಸ್ ಟು ಡಿಟರ್ಮೈನ್ ಡಿಫ್ಲೆಕ್ಷನ್. Theorem number 2 can be used to determine theta. Therefore, do not make any general statement saying theta 1 is for slope, theorem 1 is for slope, theorem 2 is for deflection. Don't do like that. This holds good only for cantilever. This holds good only for cantilever. ಅಕಸ್ಮಾತಾಗಿ ಅವ ಏನಾದರೂ ಎಕ್ಸಾಮ್ ಒಳಗೆ ಕೇಳಿದ್ದ ಅಂತ ತಿಳ್ಕೊಳ್ಳಿ. ಥಿಯರಮ್ ನಂಬರ್ ಈಸ್ ಯೂಸ್ ಟು ಡಿಟರ್ಮೈನ್ ಥೀಟಾ ಇನ್ ದ ಕ್ಯಾಂಟಿಲಿವರ್. ಥಿಯರಮ್ 2 ಈಸ್ ಯೂಸ್ಡ್ ಟು ಡಿಟರ್ಮೈನ್ ದ ಥೀಟಾ ಇನ್ ದ ಏನದು ಡಿಫ್ಲೆಕ್ಷನ್ ಇನ್ ದ ಕ್ಯಾಂಟಿಲಿವರ್. ಅಂದ್ರೆ ಯಾಸ್ ಟ್ರೂ, ಯು ಆರ್ ರೈಟ್. ಅವ ಅಕಸ್ಮಾತಾಗಿ ಸುಮ್ಮ ಜನರಲ್ ಸ್ಟೇಟ್ಮೆಂಟ್ ಕೊಟ್ಟ ಥಿಯರಮ್ ನಂಬರ್ 1 ಇಸ್ ಥೀಟಾ ಅಂದ್ರೆ ಮುಗಿತ್, ಬೇಡ ಅಂದ. ಅರ್ಥ ಮುಗಿತಲ್ಲ. ಈಗ ಇದನ್ನ ನೋಡೋಣ, ಇನ್ನೊಂದ್ಸತಿ ಹೇಳ್ತೀನಿ ನೋಡ್ರಿ. 2 ಪಾಯಿಂಟ್ ತಗೊಂಡ, 1 ಪಾಯಿಂಟ್ ಇಲ್ಲಿ ತಗೊಳ್ಳೋಣ, ಇನ್ನೊಂದು ಪಾಯಿಂಟ್ ಅವ ಎಕ್ಸಾಮ್ನರ್ ಎಲ್ಲಿ ಕೇಳೋಣ ಅಲ್ಲಿ ತಗೊಳ್ಳೋಣ.
ಅಲ್ಲೊಂದು ಟ್ಯಾಂಜೆಂಟ್ ಇಲ್ಲೊಂದು ಟ್ಯಾಂಜೆಂಟ್ ಹಾಕಿದ್ರೆ ಇಲ್ಲೊಂದು ತೀಟಾ ಬರ್ತದೆ. ಆ ತೀಟಾ ಅಂದ್ರೆ ಏನಂದ್ರೆ ಆ ಏರಿಯಾ ಬಿಟ್ಟು ಅಷ್ಟು. ಈಗ ನೋಡಿ, ಈಗ ಒಂದು ನಾನು ಮಾಡ್ತೀನಿ, ಉಳಿದದ್ದು ನೀವು ಮಾಡ್ರಿ. ವಾಟ್ ಈಸ್ ಸ್ಲೋಪ್ at free end when cantilever subjected to point load at its free end. ಚೆನ್ನಾಗಿದೆ ಕ್ವಶನ್. ಓಕೆ, ನೋಡಿ ಏನಂತ, ಎಷ್ಟು ನಿಮಿಷ ತಗೊಳ್ಬೇಕಾರೆ ಟೈಮ್ ಹಚ್ಚಿ ನೋಡ್ರಿ. ಹಿಂಗೊಂದು ಕ್ಯಾಂಟಿಲಿವರ್ ಹಾಕ್ಬೇಕಂತ, ಪಾಯಿಂಟ್ ಲೋಡ್ ಇಲ್ಲಿ ಹೇಳ್ಯಾರಂತ, ಅದ್ರ ಬೆಂಡಿಂಗ್ ಮೋಡ್ ಡಯಾಗ್ರಾಮ್ ಹಿಂಗೆ ಬರ್ತದಂತ. ಇದು ಪಿ ಇತ್ತಂದ್ರೆ ಇದು ಪಿ ಎಲ್ ಆಗ್ತದಂತ. ಹಂಗಾರೆ ತೀಟಾ ಈಕ್ವಲ್ ಟು ಇದ್ರದ್ದು ಏರಿಯಾ ಆಗ್ತದ. ಪಿ ಎಲ್ ಆಗ್ತದ, ಇ ಐ ಕಾನ್ಸ್ಟೆಂಟ್ ಹೇಳ್ಯಾನಂತಂದ್ಮೇಲೆ ಡಿವೈಡೆಡ್ ಬೈ ಇ ಐ ಮಾಡ್ತೀವಿ. ಪಿ ಎಲ್ ಬೈ ಇ ಐ ಇದ್ರದ್ದು ಏರಿಯಾ ಆಗ್ತದ. ಹಾಫ್ ಇಂಟು ಪಿ ಎಲ್ ಬೈ ಇ ಐ ಇಂಟು ಎಲ್, ಹಾಫ್ ಇಂಟು ಬೇಸ್ ಇಂಟು ಹೈಟ್. ಇದು ಎಲ್, ಇದು ಪಿ ಎಲ್ ಬೈ ಇ ಐ. ಮುಗೆ ತೀಟಾ ಬಂತಲ್ಲ, ಪಿ ಎಲ್ ಸ್ಕ್ವೇರ್ ಬೈ 2EI. ಮುಗೆ ತೀಟಾ ಬಂತಲ್ಲ. ಎಷ್ಟು ಸೆಕೆಂಡ್ ಆಯ್ತು ನೋಡು, ಕರೆಕ್ಟ್ 30 ಸೆಕೆಂಡ್. 30 ಇಲ್ಲ, ಕರೆಕ್ಟ್ ಒಂದು 20-30 ಸೆಕೆಂಡ್ಸ್ ಆಗ್ತೈತೆ. ಮುಗಿತಾ ಕ್ಯಾಂಟಿಲಿವರ್ ಬಂತ. ಹಂಗೆ ಸರ್ ಇದನ್ನು ಮಾಡಿರಿ. ಓಕೆ, ನಿಮಗೆ ಸ್ವಲ್ಪ ಗೊತ್ತಿರಬೇಕು ಏನಂತ, ಯು ಡಿ ಎಲ್ದು ಸ್ಲೋಪ್ ಆಟ್ ಫ್ರೀ ಎಂಡ್ ಕಂಡಿಡೋಣ. ಸ್ಲೋಪ್ ಆಟ್ ಫ್ರೀ ಎಂಡ್ ಅಂತಂದ್ರೆ ಇದ್ರದ್ದು ಪ್ಯಾರಾಬೋಲ ಹಿಂಗೆ ಬರ್ತದ. ಇಲ್ಲಿ WL² 2 ಬರ್ತದ. WL² 2 ಬರ್ತದ ಅಂದ್ರೆ ತೀಟಾ ಈಕ್ವಲ್ ಟು ಇದ್ರದ್ದು ಪ್ಯಾರಾಬೋಲದ ಏರಿಯಾ ಏನಂದ್ರೆ 1/3 ಆಫ್ ಬೇಸ್ ಇಂಟು ಹೈಟ್, WL² 2EI. ಮಗೆ ಏನಾಯ್ತು ಈಗಿದು, WL³ by 6EI. ಮಗೆ WL³ by 6EI ಇಸ್ ದ ತೀಟಾ. ತಿಳಿದಲ್ಲ, ಕ್ಯಾಂಟಿಲಿವರಿಗೆ ನೀವು ಎಲ್ಲಾರ ಕಂಡು ಹಿಡ್ಕೋಬೋದು. ಹೌದಾ? ಓಕೆಪ್ಪ ಸರ್, ಹಂಗೆ ಕೇಳಿಲ್ರಿ ನಮ್ಗೆ. ಹಿಂಗೆ ಕೇಳ್ಯಾನ ನೋಡ್ರಿ, ಏನಂತ ಕೇಳ್ಯಾನಂದ್ರೆ ಪಾಯಿಂಟ್ ಲೋಡ್ ಇಲ್ಲದ, ವಾಟ್ ಈಸ್ ದ ಸ್ಲೋಪ್ ಆಟ್ ಮಿಡ್ ಸ್ಪ್ಯಾನ್ ಅಂತ ಕೇಳ್ಬಿಡ್ತಾನೆ. ವಾಟ್ ಈಸ್ ದ ಸ್ಲೋಪ್ ಆಟ್ ಮಿಡ್ ಸ್ಪ್ಯಾನ್ ಅಂತ ಕೇಳ್ತಾನೆ. ವಾಟ್ ಈಸ್ ದ ಸ್ಲೋಪ್ ಆಟ್ ಮಿಡ್ ಸ್ಪ್ಯಾನ್ ಅಂದ್ರೆ ಹಿಂಗೆ ಮಾಡ್ಬೇಕ್ರಿ ಅಂತಂದ್ರೆ, ಅಲ್ಲಿ ನೀವು ಡಿಫ್ಲೆಕ್ಷನ್ ಡಯಾಗ್ರಾಮ್ ಹಾಕ್ರಿ, 2 ಪಾಯಿಂಟ್ ಸೆಲೆಕ್ಟ್ ಮಾಡ್ರಿ. 2 ಪಾಯಿಂಟ್ ಸೆಲೆಕ್ಟ್ ಇಲ್ಲಿ ಬೇಡ. ಈಗ ಒಂದು ಪಾಯಿಂಟ್ ನಾನು ಹೇಳಿದ್ದು, ಇನ್ನೊಂದು ಪಾಯಿಂಟ್ ಎಕ್ಸಾಮ್ನರ್ ಹೇಳಿದ್ದು ಮಿಡಲ್ ಪಾಯಿಂಟ್. ಅಲ್ಲಿ ಟ್ಯಾಂಜೆಂಟ್ ಡ್ರಾ ಮಾಡ್ರಿ, ಇಲ್ಲಿ ಬರ್ತೈತಿ. ಈ ಮಿಡಲ್ ಪಾಯಿಂಟ್ನ ಸಿ ಅಂತ ಕರಿ, ಎ ಅಂತ ಕರಿ, ಬಿ ಅಂತ ಕರಿ. ಇದಕ್ಕೆ ಬೆಂಡಿಂಗ್ ಮೂವ್ಮೆಂಟ್ ಡಯಾಗ್ರಾಮ್ ಹಿಂಗೆ ಬರ್ತೈತಿ. ಇದಕ್ಕೆ ಪಿ ಎಲ್ ಅಂತ ಕರಿ, PL by EI ಅಂತ ಕರಿ. ತಿಳಿತಾ? ಈ ಪಾಯಿಂಟ್ ಅಂದ್ರೆ ಆ ಪಾಯಿಂಟ್ ಅಂತ ತೊಗೊಂಬಂದು ಇಲ್ಲಿ ಡ್ರಾ ಮಾಡು. ಏನಂತ ಹೇಳ್ಯಾರ, ತೀಟಾ ಎಟ್ ಸಿ ಈಕ್ವಲ್ ಟು ಏರಿಯಾ ಬಿಟ್ವೀನ್ M by EI diagram between area of M by DI diagram between ಏನದು A and C. ಯಾಕೆ ಹೇಳೋ, 2 ಪಾಯಿಂಟ್ ನಡಬರ್ಕ, ಈ ಪಾಯಿಂಟ್ ನಡಬರ್ಕ, ಇಷ್ಟ ಏರಿಯಾ. ಸ್ವಲ್ಪ ಟ್ರಪಜುಳ ಕಾಣಕತ್ತೈತಿ, ಟ್ರಪಜುಳ ಏರಿಯಾ ಕಂಡು ಹಿಡ್ಕೊ, ಮುಗಿ ಆನ್ಸರ್. ಅಯ್ಯೋ ಸರ್ ಇದು ಆರ್ಡಿನೇಟ್ ಗೊತ್ತಿಲ್ಲರಿ. ಓಕೆ, ಬೆಂಡಿಂಗ್ ಮೂಮೆಂಟ್ ಕಂಡು ಹಿಡ್ಕೊ. P ಇಂಟು L by 2, ಇದು PL by 2EI, ಇದು PL by EI. ಟ್ರಪಜಾಯ್ಡಲ್ ಏರಿಯಾ ನೀವು ಡೈರೆಕ್ಟ್ ಕಂಡು ಬಂದ್ರೆ ಡೈರೆಕ್ಟ್ ಕಂಡ್ರಿ, ಇಲ್ಲ ಅಂತಂದ್ರೆ ಇದನ್ನು ಸ್ಪ್ಲಿಟ್ ಮಾಡ್ಕೊ, ಇದನ್ನು ಒಂದು ರೆಕ್ಟ್ಯಾಂಗಲ್ ಮಾಡ್ಕೊಂಡು ಏರಿಯಾ ಕಂಡು ಹಿಡ್ಕೊ. ಶಾಣ ಇದ್ದಿ ಅಂತಂದ್ರೆ ಡೈರೆಕ್ಟಾಗಿ ಕಂಡು ಹಿಡ್ಕೋಬೋದು. ಇದು ಅಂದರೆ 2 ಸ್ಪ್ಲಿಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಹೋಮ್ವರ್ಕ್ ಮಾಡ್ಕೊಂಡು ಅರ್ಥಾಯ್ತಾ? ಹಂಗೆ ಇದನ್ನ ಎಂದು ಕೇಳಂಗಿಲ್ಲ, ಡೋಂಟ್ ವರಿ. UDL ಇದ್ದಾಗ ಮಿಡಲ್ ಹಾಫ್ ವೇ ಒಳಗಡೆ ಇದನ್ನ ಕೇಳಂಗಿಲ್ಲ, ಏನದು ಸ್ಲೋಪ್ ಕೇಳಂಗಿಲ್ಲ. ಯಾಕಂದ್ರೆ ಅದು ಸ್ವಲ್ಪ ಟಫ್ ಆಗ್ತದೆ. ತಿಳಿದ? ಎನಿ ಡೌಟ್ಸ್? ನಾವು ವಿಲ್ ಗೋ ಟು ದ ಸೆಕೆಂಡ್ ಥಿಯರಮ್, ಡಿಫ್ಲೆಕ್ಷನ್. ಈ ಕ್ಯಾಂಟಿಲಿವರ್ಗೆ ಸೆಕೆಂಡ್ ಥಿಯರಮನ್ನು ಯೂಸ್ ಮಾಡಿ ಡಿಫ್ಲೆಕ್ಷನ್ ಕಂಡುಹಿಡೋಣ. ಇದನ್ನು ಹಿಂಗೆ ಬೆಂಡ್ ಆಗ್ತದ. ಸೆಕೆಂಡ್ ಥಿಯರಮ್ ಏನು ಹೇಳ್ತಾನೆ, 1ನೇ ಪಾಯಿಂಟ್ 2 ಪಾಯಿಂಟ್ ಸೆಲೆಕ್ಟ್ ಮಾಡು. 2ನೇ ಪಾಯಿಂಟ್ ಒಂದ್ರೊಳಗೆ ಟ್ಯಾಂಜೆಂಟ್ ಹಾಕು, ಇನ್ನೊಂದ್ರೊಳಗೆ ವರ್ಟಿಕಲ್ ಕಟ್ ಮಾಡು. ಆ ಕಟ್ ಮಾಡಿದ್ದನ್ನು ಡಿವಿಯೇಷನ್ ಅಟ್ B ಡಿವೈಡೆಡ್ ಬೈ ಟ್ಯಾಂಜೆಂಟ್ ಡ್ರಾನ್ ಅಟ್ A ಅಂತ ಬರೀ. ಓಕೆ, ಇಲ್ಲಿ 2 ಪಾಯಿಂಟ್ ಸೆಲೆಕ್ಟ್ ಮಾಡೋದ್ರೆ ಇಂಟ್ರೆಸ್ಟೆಡ್ ಪಾಯಿಂಟ್ ಅಂತ ಹೇಳ್ತಾರೆ. 1 ಪಾಯಿಂಟ್ ನನಗೆ ಇಂಟ್ರೆಸ್ಟೆಡ್ ನಾನು ಹೇಳಿದ್ದು, ಇನ್ನೊಂದು ಪಾಯಿಂಟ್ ಎಕ್ಸಾಮ್ನರ್ ಹೇಳಿದ್ದು ಎಲ್ಲಿ ಅಂದ್ರೆ ಫ್ರೀ ಎಂಡಿಗೆ. ಓಕೆನಾ? 1 ಪಾಯಿಂಟ್ ಒಳಗೆ ಟ್ಯಾಂಜೆಂಟ್ ಡ್ರಾ ಮಾಡು, ಇನ್ನೊಂದು ಪಾಯಿಂಟ್ ಒಳಗಡೆ ವರ್ಟಿಕಲ್ ಕಟ್ ಮಾಡಂತಂದ್ರೆ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ ಪಾಯಿಂಟ್ ಒಳಗನ ಟ್ಯಾಂಜೆಂಟ್ ಡ್ರಾ ಮಾಡಬೇಕು. ಆಮೇಲೆ ಎಕ್ಸಾಮ್ನರ್ ಹೇಳಿದ ಪಾಯಿಂಟ್ ಒಳಗೆ ವರ್ಟಿಕಲ್ ಕಟ್ ಮಾಡಬೇಕು. ಹಿಂಗೆ ಕಟ್ ಮಾಡಿದ್ರಿ ಅಂತಂದ್ರೆ ಇದನ್ನ ನೀವೇನಂತ ಓದ್ಬೋದು, ಡಿವಿಯೇಷನ್ B by A ಅಂತ ಓದ್ಬೋದು ಆಸ್ ಪರ್ ಥಿರಮ್. ಬಟ್ ಡಿವಿಯೇಷನ್ ಒಂದಾಯ್ತು, ಇಲ್ಲಿ ಡಿಫ್ಲೆಕ್ಷನ್ ಒಂದಾಯ್ತು. ಕ್ಯಾಂಟಿಲಿವರ್ ಬೀಮಿಗೆ ಮಾತ್ರ ಡಿವಿಯೇಷನ್ ಮತ್ತು ಡಿಫ್ಲೆಕ್ಷನ್ ಎರಡು ಒಂದಾಗ್ತೈತೆ. ಹಾಗಾದ್ರೆ ಇದ್ರದ್ದು ಹೆಂಗಪ್ಪ ಮುಂದೆ ಅಂತಂದ್ರೆ, ಇದ್ರದ್ದು ಕ್ಯಾಂಟಿಲಿವರ್ ಬೀಮ್ ಇರ್ತೈತೆ, ಅದ್ರದ್ದು CG ಎಲ್ಲೋ ಗೊತ್ತಿರ್ತದೆ, ಅದ್ರದ್ದು ಡಿಸ್ಟೆನ್ಸ್ ಅಬೌಟ್ ವರ್ಟಿಕಲ್ ಕಟ್ಟಿಗೆ ತೊಗೊಂಡ್ಬಿಟ್ರೆ ಏರಿಯಾ ಇಂಟು ದಿಸ್ ಡಿಸ್ಟೆನ್ಸ್ ಮಾಡಿದ್ರೆ ನಿಮ್ಗೆ ಥಿರಮ್ ಬರ್ತದೆ. ನಾವು ಐ ವಿಲ್ ಟೆಲ್ ಯು ದ್ಯಾಟ್ ಫಾರ್ ಪಾಯಿಂಟ್ ಲೋಡ್ ಅದೇ ಸೇಮ್ ಪ್ರಾಬ್ಲಮ್
ಸೇಮ್ ಪ್ರಾಬ್ಲಮ್ ಅಂದರೆ ಯಾವುದು? ಈ ಪ್ರಾಬ್ಲಮ್ ವಾಟ್ ಈಸ್ ಸ್ಲೋಪ್ ಅಂದ್ರೆ ತೆಗಿದ್ರು, ವಾಟ್ ಈಸ್ ಡಿಫ್ಲೆಕ್ಷನ್ ಅನ್ನಿ, ವಾಟ್ ಈಸ್ ಡಿಫ್ಲೆಕ್ಷನ್ ಅಟ್ ಫ್ರೀ ಎಂಡ್. ಓಕೆ, ಡಿಫ್ಲೆಕ್ಷನ್ ಅಟ್ ಫ್ರೀ ಎಂಡ್ ವೆನ್ ಪಾಯಿಂಟ್ ಲೋಡ್ ಈಸ್ ಸಬ್ಜೆಕ್ಟೆಡ್ ಅವಾಗ ಮತ್ತೆ. ಓಕೆ ನೋಡಿ, ಜಸ್ಟ್ ಡ್ರಾ ಮಾಡಿದ್ದೀನಿ. ಇಲ್ಲಿ ವರ್ಟಿಕಲ್, ಇಲ್ಲಿ ಟ್ಯಾಂಜೆಂಟ್, ಇಲ್ಲಿ ವರ್ಟಿಕಲ್, ಇದು ಡಿವಿಯೇಷನ್ ಡೆಲ್ಟಾ ಬಿ ಬಾರ್ ಎ ಈಕ್ವಲ್ ಟು ವೈ ಬಿ. ವೈ ಬಿ ಫಾರ್ಮುಲಾ ಏನಾಯ್ತು ಈಗ? ವೈ ಬಿ ಈಕ್ವಲ್ ಟು ಏರಿಯಾ ಆಫ್ ಎಮ್ ಬೈ ಇ ಐ ಡಯಾಗ್ರಾಮ್ ಬಿಟ್ವೀನ್ ಎ ಆ್ಯಂಡ್ ಬಿ perpendicular distance to ಬಿ ಪಾಯಿಂಟ್. ಓಕೆ, ಹಂಗಾರೆ ಇದ್ರದ್ದು ಬೆಂಡಿಂಗ್ ಮೋಡ್ ಡಯಾಗ್ರಾಮ್ ಹೆಂಗೆ ಬರ್ತದ? ಹಿಂಗೆ ಬರ್ತದ. ಇದು ಪಿ ಎಲ್ ಬೈ ಇ ಐ ಆಗ್ತದ, ಇದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲ ಐತೆ. ಹಂಗಾರೆ ಏರಿಯಾ ಏನೈತೆ? ಇದು ಹಾಫ್ ಇಂಟು ಬೇಸ್ ಇಂಟು ಹೈಟ್ ಪಿ ಎಲ್ ಬೈ ಇ ಐ, ಇದು ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಬಿ ಅಂತಂದ್ರೆ ಇದು ಎಷ್ಟಿದು? 2/3 ಆಫ್ ಎಲ್. ಈ ಟು ಕ್ಯಾನ್ಸಲ್ ಆಯಿತು. ಪಿ ಎಲ್ ಕ್ಯೂಬ್ ಆಯಿತು. ಪಿ ಎಲ್ ಕ್ಯೂಬ್ ಬೈ 3i. ದಿಸ್ ಈಸ್ ಅ ಡಿಫ್ಲೆಕ್ಷನ್. ಸ್ಲೋಪ್ ಏನು ಬಂದಿತ್ತು? ಸ್ಲೋಪ್ ಈಕ್ವಲ್ ಟು ಪಿ ಎಲ್ ಸ್ಕ್ವೇರ್ ಬೈ 2ei. ತಿಳಿದಲ್ಲ? ಎಷ್ಟು ಈಜಿ ಅದ ನೋಡಿ. ಪಿ ಎಲ್ ಕ್ಯೂಬ್ ಬೈ 3i, ಇಲ್ಲಿ 3 ಇದ್ದಿದ್ದ ಕೆಳಗೆ ಬಂದು ಕುಂತದ. ಪಿ ಎಲ್ ಸ್ಕ್ವೇರ್ ಬೈ 2ei ಅಂದರೆ 2 ಇದ್ದಿದ್ದ ಕೆಳಗೆ ಬಂದು ಕುಂತದ. ಓಕೆನಾ? ನೌ ಐ ವಿಲ್ ಗಿವ್ ಯು ಸಮ್ ಹೋಮ್ವರ್ಕ್ ಯು ನೀಡ್ ಟು ಡೂ. ಒಂದನೇದ್ದು ಹೋಮ್ವರ್ಕ್ ಏನಂದ್ರೆ, ಆಲ್ರೆಡಿ ಹೇಳಿದ್ದೀನಿ, ಪಾಯಿಂಟ್ ಲೋಡಿಗೆ ತೀಟಾ ಮತ್ತು ಡಿಫ್ಲೆಕ್ಷನ್ ಕಂಡಿಡ್ರಿ ಎಟ್ ಫ್ರೀ ಎಂಡ್, ಮತ್ತು ತೀಟಾ ಎಟ್ ಮಿಡಲ್ ಕಂಡಿಡ್ರಿ, ಡಿಫ್ಲೆಕ್ಷನ್ ಎಟ್ ಮಿಡಲ್ ಕಂಡಿಡ್ರಿ. ವೈ ಅಂತ ಬರೋಣ, ವೈ ಎಟ್ ಮಿಡಲ್ ಕಂಡಿಡ್ರಿ. ಇವಾಗ ಈ ಬೀಮಿಗೆ ನೆಕ್ಸ್ಟ್ ಬೀಮು ಹೋಮ್ವರ್ಕ್ ಇದು ಗ್ರೂಪಲ್ಲಿ ಶೇರ್ ಮಾಡಿ. ಆಮೇಲೆ ಇದ್ರದ್ದು ತೀಟಾ ಮತ್ತು ಡಿಫ್ಲೆಕ್ಷನ್ ಕಂಡಿಡ್ರಿ. ಎಲ್ಲಿ? ಫ್ರೀ ಎಂಡಿಗೆ ತೀಟಾ ಮತ್ತು ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಕಂಡಿಡ್ರಿ. ನೆಕ್ಸ್ಟು ಮಿಡಲ್ಗೆ ಪಿ ಲೋಡ್ ಹಾಕ್ರಿ, ಎಂಡಿಗೆ ತೀಟಾ ಎಟ್ ಫ್ರೀ ಎಂಡ್, ಡಿಫ್ಲೆಕ್ಷನ್ ಎಟ್ ಫ್ರೀ ಎಂಡ್ ಕಂಡಿಡ್ರಿ. ನೆಕ್ಸ್ಟು ಕ್ಯಾಂಟಿಲಿವರ್ ಬೀಮ್ಗೆ ಇಲ್ಲಿ ಮೂಮೆಂಟ್ ಹಾಕ್ರಿ, ಇದಕ್ಕೆ ತೀಟಾ ಮತ್ತು ಡಿಫ್ಲೆಕ್ಷನ್ ಎಟ್ ಫ್ರೀ ಎಂಡ್ ಕಂಡಿಡ್ರಿ. ತಿಳಿದ? ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್, ತೀಟಾ ಇಷ್ಟು ಹಾಫ್ ಸ್ಪ್ಯಾನ್ ಇದೆ, ಎಲ್ ಬೈ ಟೂಕ್ಕೆ ತೀಟಾ ಮತ್ತು ಡಿಫ್ಲೆಕ್ಷನ್ ಎಟ್ ಫ್ರೀ ಎಂಡ್ ಕಂಡಿಡ್ರಿ. ಇನ್ನು ಒಂದು ಪ್ರಾಬ್ಲಮ್ಮು ಇದು ಮಾಡಿಬಿಡ್ರಿ, ನೀವು ಫುಲ್ ಗ್ರೇಟ್, ಯು ಆರ್ ವೆರಿ ಗ್ರೇಟ್. ಓಕೆ, ಇದಕ್ಕೆ ತೀಟಾ ಎಟ್ ಫ್ರೀ ಎಂಡ್ ಮತ್ತು ಡಿಫ್ಲೆಕ್ಷನ್ ಎಟ್ ಫ್ರೀ ಎಂಡ್ ಕಂಡಿಡ್ರಿ. ತಿಳಿತಾ? ಇವುಗಳಿಗೆಲ್ಲ ಲೋಡ್ಗೆ ಇವಕ್ಕೆ ಡಬ್ಲ್ಯೂ ಅಂತ ತಗೋ, ಇದು ಎಲ್ ಬೈ 2 ಅಂತ ತಗೋ, ಇದು ಎಲ್ ಬೈ 2 ಸೇಮ್ ಕನ್ವೆನ್ಷನಲ್ ವಾಟ್ ಎವರ್ ದಟ್ ನೇಮ್ಸ್ ಅದಾವಲ್ಲ ಅವೇ ನೇಮ್ಸ್ ತೊಗೊಂಡು ಇವಕ್ಕೆಲ್ಲವಕ್ಕೂ ಕಂಡಿಡೀರಿ. ಅರ್ಥಾಯ್ತಾ? ನಾ ಒಂದು ಸ್ವಲ್ಪ ಡಿಫ್ರೆಂಟ್ ಇದ್ದಿದ್ದು ಹೇಳ್ತೀನಿ ಈಗ. ಅದೇ ಕಂಟಿಲಿವರ್ ಬೀಮಲ್ಲಿ ಈ ಕಂಟಿಲಿವರ್ ಈಗ ಪಿ ಜಿ ಸಿ ಟಿಯಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ಮೋರ್ ಟೈಮ್ಸ್ ರಿಪಿಟೇಟಿವ್ ಕ್ವಶನ್, ಅಥವಾ ಕೆ ಪಿ ಎಸ್ ಸಿ ಒಳಗೂ ಮೆನಿ ಟೈಮ್ಸ್ ರಿಪೀಟೆಡ್ ಕ್ವಶನ್ ಇದು. ಏನಂದರೆ ಹಿಂಗೈತಂತ ಬೀಮು, ಇಲ್ಲಿ ತನಕ ಬೇರೆ, ಇಲ್ಲಿಂದ ಇಲ್ಲಿ ತನಕ ಬೇರೆ, ಇಲ್ಲಿ ಪಾಯಿಂಟ್ ಲೋಡ್ ಹಾಕ್ಯಾರ ಪಿ ಅಂತೇಳಿ. ಇದು ಸ್ವಲ್ಪ ಜಾಸ್ತಿ ಐತಿ, ಇದಕ್ಕೆ 2ei ಐತಂತ, ಇದು ei ಐತಂತ. ಇದು ಮೋಸ್ಟ್ ಇಂಪಾರ್ಟೆಂಟ್ ಪಿ ಜಿ ಸಿ ಟಿ ಎಕ್ಸಾಮ್ ಅಲ್ಲ, ಇದು ಬೇಸಿಕ್ ಫಾರ್ ಪಿ ಜಿ ಸಿ ಟಿ ಅಥವಾ ಕೆ ಪಿ ಎಸ್ ಸಿ ಎಕ್ಸಾಮ್. ಇದು ಮುಂದಿನ ಕ್ವಶನ್ ಮೋಸ್ಟ್ ರಿಪಿಟೇಟಿವ್ ಕ್ವಶನ್. ಓಕೆ, ನೆಕ್ಸ್ಟ್ 2ei ಅಂತ. ಇದ್ರದ್ದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹೆಂಗೆ ಬರುತ್ತೆ ನೋಡು. ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಅಪ್ಪ, ಇದು ಎಂ ಬೈ ಎ ಡಯಾಗ್ರಾಮ್ ಅಲ್ಲ, ಬರೇ ಪಿ ಎಲ್ ಇದು. ಇಲ್ಲಿ ಒಂದು ಸ್ವಲ್ಪ ಏನೋ ಒಂದು ಗದ್ದಲಾಗ್ಯದ, ಅದಕ್ಕೆ ಅಲ್ಲೂ ಬೆಂಡಿಂಗ್ ಮೂಮೆಂಟ್ ಎಷ್ಟೈತೆ ಅಂತ ಕಂಡುಹಿಡ್ಕೊಂಡ್ಬಿಡ್ತೀನಿ. ಇದು ಪಿ ಎಲ್ ಬೈ 2 ಇದು, ಯಾಕಂದ್ರೆ ಸಾರಿ ಪಿ ಇದು ಎಲ್ ಬೈ 2 ಇದು, ಇದಿಷ್ಟು ಇಲ್ಲಿಗೆ ಬೆಂಡಿಂಗ್ ಮೂಮೆಂಟ್ ಅಂದ್ರೆ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಪಿ ಎಲ್ ಬೈ 2, ಇದು ಪಿ ಎಲ್. ತಿಳಿತಾ? ಈಗ ಇದು ಏನಂದ್ರೆ ಇದು ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್. ಇದು ಡಿವೈಡೆಡ್ ಬೈ ಏನು ಮಾಡ್ಬೇಕಂತ? ಇ ಐ ಮಾಡ್ಬೇಕಂತ. ಅವಾಗ ನಮ್ಗೆ ಏನು ಬರ್ತದ? ಎಂ ಬೈ ಇ ಐ ಡಯಾಗ್ರಾಮ್ ಬರ್ತದೆ. ಎಂ ಬೈ ಇ ಐ ಡಯಾಗ್ರಾಮ್. ಹಂಗಾರೆ ಈ ಎಂಟೈರ್ ಡಯಾಗ್ರಾಮ್ ಡಿವೈಡ್ ಬೈ ಇ ಐ ಮಾಡಬೇಕು. ಬಟ್ ಇ ಐ ಒಂದೇ ಸೇಮ್ ಕಾಮನ್ ಇಲ್ಲ ಇಲ್ಲಿಂದ ಇಲ್ಲಿ ತನಕ. ಅದು ಇಲ್ಲಿ 2ei ಅದ, ಇಲ್ಲಿ ಇ ಐ ಅದ. ಹಂಗಾಗಿ ಇಲ್ಲಿ 2ei ಮಾಡಬೇಕು. 2ei ಮಾಡಿದಾಗ ಇದು ಡಿವೈಡ್ ಬೈ 2 ಆಗುತ್ತೆ, ಇದು ಡಿವೈಡ್ ಬೈ 2 ಆಗ್ತದೆ. ನೋಡು, ಈ ಪಾಯಿಂಟ್ ಏನದಲ್ಲ, ಈ ಲೈನ್ ಏನದಲ್ಲ, ದಿಸ್ ಲೈನ್ ಈಸ್ ಸಬ್ಜೆಕ್ಟೆಡ್ ಟು 2ei. therefore this point will be PL by 2ei. ಕರೆಕ್ಟಾ? ಆಮೇಲೆ ದಿಸ್ ಲೈನ್ ಈಸ್ ಸಬ್ಜೆಕ್ಟೆಡ್ ಟು 2ei ಅಂಡ್ ei. ಎರಡು ಈ ಲೈನ್ ಏನದಲ್ಲ ಇವು ಎರಡಕ್ಕೂ ಸಂಬಂಧಪಟ್ಟದ. ಆದ್ದರಿಂದ ಇದಕ್ಕೆ ನಾವು ಒಂದು ಸತೆ 2ei ಮಾಡಬೇಕು, ಇದಕ್ಕೆ ನಾವು ಒಂದು ಸತೆ ei ಮಾಡಬೇಕು.
ಒಂದ್ಸತಿ 2EI ಮಾಡಿದಾಗ ಆಲ್ರೆಡಿ ಇದು PL/2 ಅದ, ಮತ್ತೆ ಡಿವೈಡ್ ಬೈ 2EI ಮಾಡಿದಾಗ ಇಲ್ಲೇನು ಬರ್ತದ, ಅಂದ್ರೆ PL ಬೈ ಈ ಕಡೆ ಆರ್ಡಿನೇಟ್ ಏನು ಬರ್ತದೆ, PL/4EI ಬರ್ತದೆ, PL/4EI ಬರ್ತದೆ. ಓಕೆಪ್ಪ, ಈ ಕಡೆಗೆ ನೋಡಿದಾಗ ಈ ಕಡೆ ಆರ್ಡಿನೇಟ್ ಏನು ಬರ್ತದೆ, PL/EI ಬರ್ತದೆ, ಅಂದ್ರೆ PL/2EI ಬರ್ತದೆ, ಅಂದ್ರೆ ಅದು ಇದು ಹಿಂಗೆ ಬರ್ತದೆ. ಇದೆಷ್ಟಿದು PL/2EI ಬರ್ತದೆ. ನೆಕ್ಸ್ಟ್ ಇಲ್ಲಿ ಏನದ, ಈ ಪಾಯಿಂಟ್ಗೆ ಡಿವೈಡ್ ಬೈ EI ಅದು 0 ಅದ, 0/EI ಅಂದ್ರೆ 0 ಬರ್ತದೆ. ದಿಸ್ ಈಸ್ M/EI ಡಯಾಗ್ರಾಮ್. ದಿಸ್ ಈಸ್ ಏನಿದು M/EI ಡಯಾಗ್ರಾಮ್. ಈಗ ಥೀಟಾ ಬೇಕಿತ್ತು ಅಂತಂದ್ರೆ ಏರಿಯಾ ಆಫ್ M/EI ಡಯಾಗ್ರಾಮ್ ಮುಗೀತು. ಏರಿಯಾ ಆಫ್ M/EI ಡಯಾಗ್ರಾಮ್ ಅಂದ್ರೆ ಇದನ್ನೇನು ಮಾಡು, ಹಿಂಗೆ ಸ್ಪ್ಲಿಟ್ ಮಾಡು, ರೆಕ್ಟ್ಯಾಂಗಲ್ ಟ್ರಯಾಂಗಲ್ ಅವಷ್ಟ್ರದ್ದು ಮೂರದು ಕೂಡಿಸ್ಬಿಡು, ಮುಗಿಯೈತೆ ನಿನ್ನ ಆನ್ಸರ್ ಬಂತು. ತಿಳಿದ? ನೆಕ್ಸ್ಟ್ ಥೀಟಾ ಐತಿ. ವೈ ಅಂತಂದ್ರೆ ಏನಂದ್ರೆ ಏರಿಯಾ ಆಫ್ M/EI ಡಯಾಗ್ರಾಮ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಬಿ ಪಾಯಿಂಟ್ ಅಂದ್ರೆ ಈ ಪಾಯಿಂಟ್. ಬಟ್ ಈ ಡಯಾಗ್ರಾಮ್ ಏನದಲ್ಲ, ಎಂಟೈರ್ ಏರಿಯಾ ಕಂಡಿಡಿದ್ದು ಇಲ್ಲಿ ಇರ್ತೈತಿ, ಅದನ್ನ ತೊಗೊಂಬಂದು ಇಲ್ಲಿ ಇಡ್ಬೋದು. ಬಟ್ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತಂದ್ರೆ ಇವಿಷ್ಟಕ್ಕೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಗೊತ್ತಾಗಂಗಿಲ್ಲ. ಹಾಗಾಗಿ ನಾವೇನು ಮಾಡ್ಬೇಕಂದ್ರೆ ಇದನ್ನ A1 ಅಂತ ಬರಿ, ಇದನ್ನ A2 ಅಂತ ಬರಿ, ಇದನ್ನ A3 ಅಂತ ಬರಿ. ಅವಾಗ ಮೇಲೆ ಏನು ಬರಿಬೋದು, A1 ಪ್ಲಸ್ A2 ಪ್ಲಸ್ A3 ಆಗ್ತದ, ದಟ್ ಈಕ್ವಲ್ ಟು ಟೋಟಲ್ ಏರಿಯಾ. ಇಲ್ಲಿ ಏನು ಬರ್ತದೆ ಅಂದ್ರೆ A1x1 ಪ್ಲಸ್ A2x2 ಪ್ಲಸ್ A3x3. ಇಲ್ಲಿ ಏನೈತಿ, ಇದು A1 x1 ಅಂದ್ರೆ ಏನು ಗೊತ್ತಾ, ಇದು A1 ಅದು CG ಇಲ್ಲಿ ಐತಿ, ಈ ಡಿಸ್ಟೆನ್ಸ್ಲಿಂದ ಈ ಡಿಸ್ಟೆನ್ಸ್ ಇದು x1. A2 ಇಲ್ಲದ, ಅದರದ್ದು CG ಇಲ್ಲದ, ಈ ಡಿಸ್ಟೆನ್ಸ್ಲಿಂದ ಈ ಡಿಸ್ಟೆನ್ಸ್ ಇದು x2. ಇದು ಇದರದ್ದು CG ಇಲ್ಲದ, ಈ ಡಿಸ್ಟೆನ್ಸ್ಲಿಂದ ಈ ಡಿಸ್ಟೆನ್ಸ್ ಇದು x3. ಇದು ತಿಳಿದ? ಇವಿಷ್ಟು ಕೂಡಿಸಿದ್ರೆ ನಿನ್ಗೆ ಡಿಫ್ಲೆಕ್ಷನ್ ಬರ್ತದ. ಸ್ವಲ್ಪ ಟಫ್ ಆಯ್ತಲ್ಲ. ಓಕೆ, ಒಂದು 10 ಮಾರ್ಕ್ಸಿನ ಕ್ವಶನ್. ಬಟ್ ವ್ಯಾಲ್ಯೂ ಕೊಡ್ತಾರಲ್ಲ, ವ್ಯಾಲ್ಯೂ ಕೊಟ್ಟಾಗ ಇದನ್ನ 2 ನಿಮಿಷದಾಗ ಧನ್ ಅನ್ಸ್ಬೋದು. ಹೆಂಗಂತ ಒಂದು ಪ್ರಾಬ್ಲಮ್ ತೋರಿಸ್ತೀನಿ. ಹೆಂಗಂತಂದ್ರೆ ಇಲ್ಲಿ 10 ಕೊಡ್ತಾನ, ಇದನ್ನ 5 ಮೀಟರ್, ಇದು 5 ಬೇಡ, ಇದನ್ನು 10 ಮೀಟರ್ ಅಂತ ಕೊಡ್ತಾನ. 10 ಮೀಟರ್ ಅದು, 10 ಮೀಟರ್ ಇದು. ಅವಾಗ ಇದು 2EI ಅದ ಅಂತ, 2EI ಅದ, ಇದು EI ಅದ ಅಂತ ತಿಳ್ಕೊಡ್ರಿ. ಅವಾಗ ಇದ್ರದ್ದು ಡಯಾಗ್ರಾಮ್ ಹೆಂಗೆ ಬರ್ತದೆ, 10 × 10 ಇಲ್ಲಿ 100 ಬಂತು, 10 × 10 ಇಲ್ಲಿ 100 ಬಂತು, 100 ಅರ್ಧ 50 ಬಂತು. ಓಕೆನಾ? ಓಕೆ, ಸರಿ. ನೆಕ್ಸ್ಟ್ ಇದು ಡಿವೈಡೆಡ್ ಬೈ 2EI ಮಾಡ್ಬೇಕಂದ್ರೆ ಇದು 50/EI ಬಂತು, 50/EI ಬಂತು. ಇಲ್ಲಿ ಒಂದು 25/EI ಬರ್ತದ, ಮತ್ತು ಇನ್ನೊಂದು 50/EI ಬರ್ತದ. ಅಂದರೆ ಹಿಂಗೆ ಬಂತಿದ್ದು, ಇದು 25/EI, ಇದು 50/EI ಬಂತು. ಈಗ ಇದ್ರದ್ದು ಏರಿಯಾ ಬೇಕಿತ್ತು ಅಂತಂದ್ರೆ ಮತ್ತೆ ಸ್ಪ್ಲಿಟ್ ಮಾಡ್ತೀವಿ, A1 A2 A3 ಅಂತ ತೊಗೊಂತಿ. A1 ಇದು A1, ಇದು A2, ಇದು A3 ಅಂತ ತೊಗೊಂಡು. A1 ಏನಂತ ಬರೀತಿದ್ರಿ, 25 × 5 ಅಂತ ಬರೀತಿ, ಇದು A1 ಮುಗೀತು. ಪ್ಲಸ್ A2 ಅಂತಂದ್ರೆ ಇದು 1/2 ಇಂಟು ಬೇಸ್ ಇಂಟು ಹೈಟ್. ಹಾಫ್ ಅಂತಂದ್ರೆ 0.5, ಹಾಫ್ ಇಂಟು ಬೇಸ್ ಅಂತಂದ್ರೆ ಇದು ಹೌದಾ, ಬೇಸ್ ಅಂತಂದ್ರೆ ಇದು ಅದು 5 ಮೀಟರ್ ಅದ, ಮತ್ತು ಇದು 25 ಆ ಕಡೆ ಹೋದ್ರೆ ಈ ಕಡೆ 25 ಇರುತ್ತೆ, ಅಂದ್ರೆ 1/2 ಇಂಟು 25 ಇಂಟು 5 ಹೌದಾ. ಪ್ಲಸ್ ಇದ್ರದ್ದು ತೊಗೊಂಡಾಗ 1/2 ಇಂಟು 50 ಇಂಟು 5 ರೈಟಾ. ಈಗ 25 × 5 25 125 ಹೌದಾ. ಪ್ಲಸ್ 25 125, 125 ಅರ್ಧ 62.5 ಕರೆಕ್ಟಾ. 60 120 120 ಕರೆಕ್ಟ್ ಹೌದಾ. ಪ್ಲಸ್ ಇದು 2 1 2 25 25 125 125 125 250 250 ಪ್ಲಸ್ 62 ಅಂದ್ರೆ ಎಷ್ಟತ್ತು ನೋಡು, ಅಷ್ಟು ಬರ್ತಿಲ್ಲ ಆನ್ಸರ್. ಎಷ್ಟು ಜಲ್ದಿ ಬಂತು ನೋಡು. ಹಂಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕೇಳೇನಂದ್ರೆ ಅವು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಕೇಳಿದಾಗ ಅವಾಗ ಭಾಳ ಶಾಣೆ ಇರ್ತಾನೆ ನಾವು. ಅವಾಗಿಂದ 10 ಮೀಟರ್ ಕೊಡಂಗಿಲ್ಲ, ಅವ 6 ಮೀಟರ್ ಕೊಡ್ತಾನೆ. ಯಾಕೆ 6 ಮೀಟರ್ ಕೊಡ್ತಾನೆ ಅಂದ್ರೆ 2/3 ಆಫ್ ಲೆಂತ್ ಮಾಡಿದಾಗ 2/3 ಆಫ್ 6 ಇದು ಕ್ಯಾನ್ಸಲ್ ಆಗಿ 2 ಮೀಟರ್ ಬರ್ತೈತೆ. 1/3 ಆಫ್ 4 ಬರ್ತದ. 1/3 ಆಫ್ ಲೆಂತ್ ಮಾಡಿದ್ರೆ 1/3 ಆಫ್ 6 ಅಂತಂದ್ರೆ 2 ಮೀಟರ್ ಬರ್ತದೆ. ಹಿಂಗೆ ಚಲೋ ವ್ಯಾಲ್ಯೂ ಬರಂಗ ಅವ ವ್ಯಾಲ್ಯೂ ಕೊಡ್ತಾನೆ. ಅರ್ಥಾಯ್ತಾ? ಹಾಗಾಗಿ ಪ್ರಾಬ್ಲಮ್ಸ್ ಆರ್ ಈಸಿ, ದೇ ಆರ್ ನಾಟ್ ಟಫ್. ನಾವು PGCET ಅಥವಾ KPSC ರಿಪಿಟೇಟಿವ್ ಕ್ವಶನ್ ಏನಂತಂದ್ರೆ ಭಾಳ ಇದನ್ನು ನೋಡಿ ನಾನು ಫುಲ್ಲು ಆ ಎಕ್ಸಾಮಿನರ್ನ ಅಪ್ರಿಷಿಯೇಟ್ ಮಾಡೋದು ಹೆಂಗಂತಂದ್ರೆ, ಈ ಬೀಮ್ ಏನೈತಲ್ಲ ಇಲ್ಲಿ ತನಕ ರಿಜಿಡ್ ಅದ ಅಂತ, ಇಲ್ಲಿ ಪಾಯಿಂಟ್ ಲೋಡ್ ಅಪ್ಲೈ ಮಾಡಿದಾರ ಅಂತ ಹೇಳ್ತಾರೆ. ಇದ್ರದ್ದು ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಕಂಡಿಡಿ ಅಂತ ಹೇಳ್ತಾರೆ. ಆಗ ಇದ್ರದ್ದು ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಕಂಡಿಡಿ ಅಂದಾಗ ನಾವೇನು ಮಾಡ್ತೀವಿ, ಫಸ್ಟ್ ಏನು ಮಾಡ್ತೀವಿ, ಬೆಂಡಿಂಗ್ ಮೊಮೆಂಟ್ ಡಯಾಗ್ರಾಮ್ ಹಾಕ್ತೀವಿ.
Bending moment diagram is not depending on the material type. Therefore, bending moment diagram will be like this only. As it is PL. ಇದು L by 2, ಇದು L by 2. Correct? Bending moment diagram PL. Because it is not depending on the material. ಇದು ರಿಜಿಡ್ ಐತಂತ ಇದು ಬೇರೆ ಏನೋ ಸ್ಟೀಲ್ ಇರಬೇಕು. ಓಕೆ. ನೆಕ್ಸ್ಟ್ ಡಿವೈಡೆಡ್ ಬೈ EI ಮಾಡಬೇಕಾದಾಗ ರಿಜಿಡ್ ಮಟೀರಿಯಲ್ಗೆ EI ಫ್ಲೆಕ್ಸುರಲ್ ರಿಜಿಡಿಟಿ ಇನ್ಫಿನಿಟಿ ಇರ್ತೈತಿ. ಸ್ಟೀಲಿಗೆ ಗೊತ್ತಿಲ್ಲ, ಅದು ಒಂದು EI ಅಂತ ಇರ್ತೈತಿ. ಇದಕ್ಕೆ ಇನ್ಫಿನಿಟಿ ಐತಿಲ್ಲ. ಹಂಗಾರೆ ಸಮಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಏನಾಗ್ತೈತಿ? 0 ಆಕೈತಿ. ಹಂಗಾರೆ ದಿಸ್ ಡಿವೈಡ್ ಬೈ EI ಅಂದ್ರೆ ಇಷ್ಟು ಉಳ್ಕೋತಿ. ಅವಾಗ M by EI ಡಯಾಗ್ರಾಮು ಹಿಂಗೆ ಬರ್ತೈತಿ. ಇಷ್ಟು ಗೊತ್ತಿತ್ತಿಲ್ಲ, ಮುಂದೆಲ್ಲ ಈಸಿ. ಥೀಟಾ ಅಂದ್ರೆ ಏನು? ಏರಿಯಾ ಬಿಟ್ವೀನ್ EI ಡಯಾಗ್ರಾಮ್. Y ಅಂತಂದ್ರೆ ಏನಂದ್ರೆ ಏರಿಯಾ ಇಂಟು ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್. ಇಷ್ಟು ಹೇಳೀನಿ, ಮುಂದೆ ಸ್ವಲ್ಪ ಯೋಚನೆ ಮಾಡಿ ನೀವು ಮಾಡ್ಕೋಬೇಕು. ತಿಳಿತಾ? ನೆಕ್ಸ್ಟ್ ಇದು ಥೀಟಾ ಆಯಿತು. ಇದು ಇಲ್ಲಿ ರಿಜಿಡ್ ಬಂತು. ಈಗ ನೆಕ್ಸ್ಟ್ ಇನ್ನೊಂದು ರಿಜಿಡ್ ಎಲ್ಲಿ ಬರ್ತದೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಹಿಂಗೆ ಬೀಮ್ ಇರ್ತದೆ, ಇಲ್ಲಿಂದ ಇಲ್ಲಿಗೆ ರಿಜಿಡ್ ಅದ, ಇಲ್ಲಿಂದ ಇಲ್ಲಿಗೆ ರಿಜಿಡ್ ಅದ, ಇಲ್ಲಿಂದ ಇಲ್ಲಿಗೆ ರಿಜಿಡ್ ಅದ ಅಂದ್ರೆ ಮತ್ತೆ ಸೇಮ್ ಬೆಂಡಿಂಗ್, ಮತ್ತೆ ಪಾಯಿಂಟ್ ಲೋಡ್ ಇಲ್ಲಿ ಹಾಕಿರದ ಬೆಂಡಿಂಗ್ ಮೂಮೆಂಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದಟ್, ಬೆಂಡಿಂಗ್ ಮೂಮೆಂಟ್ ಈಸ್ ನಾಟ್ ಡಿಪೆಂಡಿಂಗ್ ಆನ್ ದ ವರ್ಟಿಕ್, ಇದು ಯಾವುದು ಮಟೀರಿಯಲ್. ದೇರ್ ಫೋರ್ ಅಗೇನ್ PL ಹಿಂಗೆ ಬರ್ತದ. ಬಟ್ ಇಲ್ಲಿ ಏನಾಗ್ತದ, ಈ ಕಡೆ ಪೋರ್ಷನ್ ಏನೈತಲ್ಲ, ದಿಸ್ ಡಿವೈಡೆಡ್ ಬೈ ಇನ್ಫಿನಿಟಿ ಆಗ್ತದ. ಅವಾಗ ಹಿಂಗೆ ಬರ್ತದೆ ಡಯಾಗ್ರಾಮ್. ಇದು ಏನಿದು M by EI ಡಯಾಗ್ರಾಮ್, M by EI ಡಯಾಗ್ರಾಮ್. ಅವಾಗ ನೀವು ಕಂಡುಹಿಡ್ಕೋಬೇಕು ಏನಂದ್ರೆ, ಥೀಟಾ ಅಂತಂದ್ರೆ ಇದು ಏರಿಯಾ, ಡಿಸ್ಟೆನ್ಸ್ ಅಂತಂದ್ರೆ ಇಲ್ಲಿ ಎರಡು ಡಿಸ್ಟೆನ್ಸ್ ಮಾಡ್ಕೊಡ್ರಿ, A1 ಮತ್ತು A2 ಅಂತ ಡಿಸ್ಟೆನ್ಸ್ ಮಾಡ್ಕೊ. A1 x1 ಪ್ಲಸ್ A2 x2. ಅರ್ಧಾಯ್ತಾ? ಹಿಂಗೆ ಇವರಿಬ್ರು ಹಿಂಗೆ ತೆಗೆದ್ರು, ಇಲ್ಲಿ ಇನ್ಫಿನಿಟಿ ಹಾಕಿ ಇಲ್ಲಿ ರಿಜಿಡ್ ಮಾಡಿ ತೆಗೆದ್ರು. ಅವಾಗ ಫುಲ್ ಖುಷಿಯಾಗಿ ಇನ್ನೊಬ್ಬ ಕ್ವಶನ್ ಪೇಪರ್ ತೆಗೆದ. ಅವಾಗ ಮುಂದೆ ಕಂಟಿನ್ಯೂಸ್ ಬರಕ್ಕೆ ಶುರು ಮಾಡಿಬಿಟ್ಟು ಈ ಕ್ವಶನ್ಸ್. ಅವಾಗ ಅವ ಹೇಳಕತ್ತಿದ, ಇದು ಇಲ್ಲಿ ಇಷ್ಟು ರಿಜಿಡ್ ಐತಿ ಅಂತ ಹೇಳಕ್ಕೆ ಶುರು ಮಾಡಿ. ಅವಾಗ ನೀ ಏನು ಮಾಡ್ಬೇಕು, ಮತ್ತೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗೆ ಬರ್ತದ, ಅಷ್ಟು ಪೋರ್ಷನ್ ತೆಗೆದು ಹೋಗಿಬೇಕು, ಇಷ್ಟು ಪೋರ್ಷನ್ ಕಟ್ ಮಾಡ್ಬೇಕು. ಯಾಕಂದ್ರೆ ಡಿವೈಡ್ ಬೈ ಇನ್ಫಿನಿಟಿ ಅಂದ್ರೆ ಇದು ಇಲ್ಲಿ ತನಕ ಇಲ್ಲಿ ಬಂತು, ಮತ್ತು ಇಲ್ಲಿ ತನಕ ಬಂದು ಇಲ್ಲಿಂದ ಹಿಂಗೆ ಬಂತು. ಮತ್ತು ಏರಿಯಾ ಥೀಟಾ ಅಂತಂದ್ರೆ ಈ ಏರಿಯಾ ಡಿಫ್ಲೆಕ್ಷನ್ ಅಂದ್ರೆ ಮತ್ತೆ ಇದು ಒಂದು ಡಯಾಗ್ರಾಮ್. ಅವಾಗ A1 x1 ಪ್ಲಸ್ A2 x2 ಪ್ಲಸ್ A3 x3. ಹಂಗೆ ಇಲ್ಲಿ ಎಲ್ಲಿ ಬೇಕಲ್ಲಿ ಕೊಡೋಕೆ ಶುರು ಮಾಡ್ತಾರೆ. ಮುಂದೆ ನಾ ಇದನ್ನ ಹೇಳ್ತೀನಿ, ಏನದು ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಹೇಳ್ತೀನಿ. ಆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಒಳಗೆ ಗೇಟ್ ಒಳಗೆ ಬಂದ್ಬಿಟ್ರಿ. ಈಗ ಇದೇ ಕ್ವಶನ್ ತೊಗೊಂಡು ಗೇಟ್ ಒಳಗೆ ಬರೋದು, ಇಷ್ಟು ರಿಜಿಡ್ ಐತಿ, ಇಷ್ಟು ಬೇರೆ ಐತಿ, ಅಥವಾ ನಡಬರಕ್ಕೆ ರಿಜಿಡ್ ಐತಿ, ಅಥವಾ ಈ ಕಡೆ ಒಂದಿಷ್ಟು ರಿಜಿಡ್ ಐತಿ, ಹಿಂಗೆಲ್ಲ ಆಟ ಆಡೋಕೆ ಶುರು ಮಾಡಿದ್ರು. ಅರ್ಧಾಯ್ತಾ? ಸ್ವಲ್ಪ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ಮೊಮೆಂಟ್ ಏರಿಯಾ ಮೆಥಡ್ ಒಳಗೆ ಈ ರಿಜಿಡ್ ಬೀಮ್ಸ್ ಏನದಾವಲ್ಲ, ಆ ಪಾರ್ಷಿಯಲ್ ರಿಜಿಡ್ ಬೀಮ್ಸ್ ಏನದಾವಲ್ಲ, ದೇ ಆರ್ ವೆರಿ ಇಂಪಾರ್ಟೆಂಟ್. ಓಕೆ, ಸ್ವಲ್ಪ ಪ್ರಾಕ್ಟಿಕಲ್ ಇದ್ದಿದ್ರೆ ನಾನು ಸ್ವಲ್ಪ ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದೆ. ಆನ್ಲೈನ್ ಇರೋದ್ರಿಂದ ಅದನ್ನು ನಿಮ್ಗೆ ಆ್ಯಕ್ಷನ್ ಮಾಡಿ ತೋರ್ಸೋಕೆ ಬರೋಂಗಿಲ್ಲ. ಯಾಕಂದ್ರೆ ಅದಕ್ಕೆ ಸ್ವಲ್ಪ ನೆನ್ಪಿಡೋದನ್ನು ಕಷ್ಟ ಆಗ್ತೈತಿ. ಅರ್ಧಾಯ್ತಾ? ನೆಕ್ಸ್ಟ್ ವಿ ವಿಲ್ ಗೋ ಟು ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಹೆಂಗಿರ್ತದ? ಲೆಟ್ ಅಸ್ ಕನ್ಸಿಡರ್ ಪಾಯಿಂಟ್ ಲೋಡ್. ನಾ ಆಗಲೇ ಏನು ಹೇಳಿದೆ ಅಂದ್ರೆ, ಮೊಮೆಂಟ್ ಏರಿಯಾ ಮೆಥಡ್ ಈಸ್ ವೆರಿ ಗುಡ್ ಆ್ಯಂಡ್ ವೆರಿ ಈಸಿ ಫಾರ್ ಸಿಮೆಟ್ರಿಕ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್. ಈ ಒಂದು ಸಿಮೆಟ್ರಿಕ್ ಸಿಂಪ್ಲಿ ಸಪೋರ್ಟೆಡ್ ಪಾಯಿಂಟ್ ಲೋಡ್ ಹಾಕಿದೆ. ಈ ಸಿಮೆಟ್ರಿಕ್ ಐತಲ್ಲ, ಇಲ್ಲಿಗೆ ಇದನ್ನ ಕಟ್ ಮಾಡಿದ್ರೆ ಈ ಕಡೆ ಸೇಮ್ ಇರ್ತದೆ ಅಂದ್ರೆ ಇದಕ್ಕೆ ಸಿಮೆಟ್ರಿಕ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ಅದ. ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮು ಹಿಂಗೆ ಬರ್ತದೆ. MOREI ಡಯಾಗ್ರಾಮು ಹಿಂಗೆ ಬರ್ತದೆ. ಯಾಕಂದ್ರೆ EI ಕಾನ್ಸ್ಟೆಂಟ್ ಅಂತ ತೊಗೊಂಡು ಹಿಂಗೆ ಬರ್ತದೆ. ಹಿಂಗೆ ಬಂದಾಗ ನಾನು ನಿಮ್ಗೆ ಒಂದೇ ಡೈರೆಕ್ಟಾಗಿ ಥೀಟಾ ಹೇಳ್ಬಿಡ್ತೀನಿ. ಸ್ಲೋಪ್ ಎಟ್ ಇಲ್ಲಿ ಅಂದರೆ ಇದನ್ನು A ಅಂತ ಕರಿ, ಇದನ್ನು B ಅಂತ ಕರಿ. ಸ್ಲೋಪ್ ಎಟ್ A ಈಕ್ವಲ್ ಟು ಸ್ಲೋಪ್ ಎಟ್ B. ಆಬ್ವಿಯಸ್ಲಿ, ಯಾಕಂದರೆ ಸಿಮೆಟ್ರಿಕಲ್ ಸ್ಲೋಪ್ ಎಟ್ A ಈಕ್ವಲ್ ಟು ಸ್ಲೋಪ್ ಎಟ್ B. ದಟ್ ಈಕ್ವಲ್ ಟು ಹಾಫ್ ಆಫ್ ಏರಿಯಾ ಆಫ್ M by EI ಡಯಾಗ್ರಾಮ್. ಇದ್ರದ್ದು ಹಾಫ್ ಏರಿಯಾ ತೊಗೊಂಡ್ಬಿಟ್ರೆ ಮುಗೀತು. ಇಷ್ಟು ಏರಿಯಾ ತೊಗೊಂಡ್ಬಿಟ್ರೆ ದಟ್ ಈಸ್ ಯುವರ್ M by EI ಡಯಾಗ್ರಾಮ್. ದಟ್ ಈಸ್ ಯುವರ್ ಸ್ಲೋಪ್ ಎಟ್ A ಆ್ಯಂಡ್ ಸ್ಲೋಪ್ ಎಟ್ B. ಡಿಫ್ಲೆಕ್ಷನ್ ಎಟ್ A ಆ್ಯಂಡ್ ಡಿಫ್ಲೆಕ್ಷನ್ ಎಟ್ B ಈಸ್ 0 ಬಿಕಾಸ್ ಸಪೋರ್ಟ್ಸ್ ಅದಾವ, ಅದರಿಂದ 0 ಆಯಿತು. ನೆಕ್ಸ್ಟ್ ಮಿಡಲ್ ಸ್ಪ್ಯಾನ್ ಒಳಗಡೆ ಡಿಫ್ಲೆಕ್ಷನ್ ಜಾಸ್ತಿ ಆಗಿರ್ತೈತಿ, ಅದಕ್ಕೇನಂತಾರ ಮ್ಯಾಕ್ಸ್ ಅಂತಾರೆ. ಹಂಗಾರೆ Y ಮ್ಯಾಕ್ಸ್ ಅಥವಾ YC ಅಂತೀನಿ. YC ಈಕ್ವಲ್ ಟು Y ಮ್ಯಾಕ್ಸ್ ಫಾರ್ ಸಿಮೆಟ್ರಿಕ್ ಬೀಮ್ಸ್. YC ಈಕ್ವಲ್ ಟು Y ಮ್ಯಾಕ್ಸ್ ಫಾರ್ ಸಿಮೆಟ್ರಿಕ್ ಬೀಮ್ಸ್. ಅವು ದಟ್ ಈಕ್ವಲ್ ಟು ಏನು ಬರ್ತದೆ ಅಂದ್ರೆ ಏರಿಯಾ, ದಟ್ ಇಸ್ ಹಾಫ್ ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಸಪೋರ್ಟ್.
ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಸಪೋರ್ಟ್ ಅಂದ್ರೆ ಹಾಫ್ ಏರಿಯಾ ಅಂದ್ರೆ ಇದು ಹಾಫ್ ಏರಿಯಾ ಇಲ್ಲಿಂದ ಇಲ್ಲಿಗೆ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಸಪೋರ್ಟ್ ಏನೈತಲ್ಲ ದಿಸ್ ಈಸ್ ಯುವರ್ ವೈ ಸಿ ಇದು ಯಾಕೆ ಅಂತಂದ್ರೆ ಅದು ಥಿಯರಮ್ ಇರ್ತದ ನಿಮ್ಗೆ ಭಾಳ ಬೇಕಿತ್ತು ಅಂದ್ರೆ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಥವಾ ಇಷ್ಟು ಓಕೆ ನಾವು ಐ ವಿಲ್ ಕನ್ಸಿಡರ್ ಇದೇ ಸೇಮ್ ಡಯಾಗ್ರಾಮ್ ತೊಗೊಂಡಿರ್ಬೇಕಾರ ಇದಕ್ಕೆ ಏನಂತಾರೆ ಇದಕ್ಕೆ PL/4 ಅಂತಾರೆ PL/4 ಅಂತಾರೆ ಹಿಂಗೆ ತೊಗೊಂಡ್ರೆ ಹಾಫ್ ಏರಿಯಾ ಏನಾಗ್ತೈತಿ ಥೀಟಾ = ಹಾಫ್ ಇಂಟು ಬೇಸ್ ಎಷ್ಟೈತಿ ಇಲ್ಲಿ ಹುಡುಗರು ತಪ್ಪು ಮಾಡ್ತಾವೆ ಇಲ್ಲಿ ಏನು ಹೇಳಿದಾರೆ ಅಂತಂದರೆ ಹಾಫ್ ಆಫ್ ದ ಎಂಟೈರ್ ಏರಿಯಾ ಹಾಗಾಗಿ ಹಾಫ್ ಆಫ್ ದ ಎಂಟೈರ್ ಏರಿಯಾ ತೊಗೋಬೇಕಾದ್ರೆ ಮತ್ತೊಂದು ಹಾಫ್ ಬರ್ತದೆ ಯಾಕಂದ್ರೆ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ PL/4 ಅವಾಗ ಆನ್ಸರ್ ಬರ್ತದ ಒಳಗೆ ಹೋಗಿ 1 2 4 4 4 16 ಅಂದ್ರೆ /16 ಆಗ್ತದ ಮೇಲ್ಗಡೆ PL² /16 ಥೀಟಾ ಬಂತು ಹಂಗೆ ಡಿಫ್ಲೆಕ್ಷನ್ ಏನು ಹೇಳ್ತದ ಏರಿಯಾ ಅಂದ್ರೆ PL² /16 ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಟು ಸಪೋರ್ಟ್ ಅಂತಂದ್ರೆ ಇದು ಎಷ್ಟೈತಪ್ಪ ಅಂದ್ರೆ 2/3 ಆಫ್ L/2 ಐತಿ ಅವಾಗ ಏನಾಗ್ತದೆ 2/3 ಆಫ್ L/2 2 ಕ್ಯಾನ್ಸಲ್ ಆಯಿತು 16 3 48 PL³ /48 ತಿಳಿತಾ ದಿಸ್ ಈಸ್ ಯುವರ್ PL³ /48 ಹಂಗೆ ವರ್ಕೌಟ್ ಫಾರ್ ದಿಸ್ UDL ಇದಕ್ಕೆ ವರ್ಕೌಟ್ ಮಾಡಿ ಮತ್ತು ಇದಕ್ಕೆ ವರ್ಕೌಟ್ ಮಾಡಿ ಸಿಮೆಟ್ರಿಕ್ ಅದ ಇದೆಲ್ಲ ಇದಕ್ಕೆ ವರ್ಕೌಟ್ ಮಾಡಿ ನೆಕ್ಸ್ಟ್ ಇದು ಸಿಮೆಟ್ರಿಕ್ ಐತಿಲ್ಲ ನೋಡಿ ಇದು A ಡಿಸ್ಟೆನ್ಸ್ ಇದು A ಡಿಸ್ಟೆನ್ಸ್ ಇದು A ಡಿಸ್ಟೆನ್ಸ್ ಸಿಮೆಟ್ರಿಕ್ ಐತಲ್ಲ ಓಕೆ ರೈಟ್ ಇಟ್ ಈಸ್ ಆಲ್ಸೋ ಸಿಮೆಟ್ರಿಕ್ ಇದು P ಸಿಮೆಟ್ರಿಕ್ ಅದ ಇದಕ್ಕೂ ಸ್ಲೋಪ್ ಆ್ಯಂಡ್ ಡಿಫ್ಲೆಕ್ಷನ್ ಕಂಡಿಡ್ರಿ ಇದಕ್ಕೆ ಬೆಂಡಿಂಗ್ ಮೂಮೆಂಟ್ ಡಯಾಗ್ರಾಮ್ ಹಿಂಗೆ ಬರ್ತದೆ ಅವಾಗ ಹಾಫ್ ಆಫ್ ದ ಏರಿಯಾ ಅಂತಂದ್ರೆ ಇದಿಷ್ಟು ಸ್ಲೋಪ್ ಆಗ್ತದ ಇದಿಷ್ಟು ಏರಿಯಾ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಏನಾಗ್ತದ ಡಿಫ್ಲೆಕ್ಷನ್ ಆಗ್ತದೆ ರೈಟಾ ಇದಕ್ಕೆ ಕಂಡಿಡ್ಕೊಳ್ಳಿ ನೆಕ್ಸ್ಟ್ ಇದಾದಮೇಲೆ ಒಂದು ಸತಿ ಕೇಳಿದ್ದ ಇದ್ರ ಮೇಲೆ ಇದು ಸಿಮೆಟ್ರಿಕ್ ಇನ್ನೊಂದು ಸತಿ ಕೇಳಿದ್ದ ಹಿಂಗೆ ಎ ದಿಸ್ ಈಸ್ ಎ ಇದ್ರದ್ದು ಕೇಳಿದ್ದ ಓಕೆ ನೆಕ್ಸ್ಟ್ ಮತ್ತೆ ಸಿಂಪ್ಲಿ ಸಪೋರ್ಟೆಡ್ ಬೀಮ್ ವೆರಿ ಇಂಪಾರ್ಟೆಂಟ್ ಸಿಂಪ್ಲಿ ಸಪೋರ್ಟೆಡ್ ಬೀಮ್ಗೆ ಇಲ್ಲಿ ಮೂಮೆಂಟ್ ಆಗ್ತಾನೆ ಬರೀ ಒಂದು ಮೂಮೆಂಟ್ ಐತಿ ಇದ್ರದ್ದು ಸ್ಲೋಪ್ ಡಿಫ್ಲೆಕ್ಷನ್ ಹೇಳ್ರಿ ಓಕೆನಾ ಎಲ್ಲಿ ಸ್ಲೋಪ್ ಈಸ್ ಆಲ್ವೇಸ್ ಅಟ್ ಸಪೋರ್ಟ್ ಡಿಫ್ಲೆಕ್ಷನ್ ಆಲ್ವೇಸ್ ಅಟ್ ಮಿಡಲ್ ಸೆಂಟರ್ ಓಕೆ ಇದನ್ನ ಕಂಡು ಹಿಡ್ಕೊಳ್ರಿ ಇವಿಷ್ಟು ಬೀಮ್ಸಿಗೆ ಕಂಡು ಹಿಡ್ಕೊಂಡು ನೋಟ್ಸ್ ಮಾಡಿ ಹಿಡ್ಕೊಳ್ರಿ ಫಿಕ್ಸ್ ಡೆಫಿನೆಟ್ಲಿ ಒಂದು ಕ್ವಶನ್ ಬರ್ತದೆ ಅರ್ಥ ಆಯ್ತಾ ನಾಳೆ ಒಂದಿಷ್ಟು ಕ್ವಶನ್ಸ್ ಸಾಲ್ವ್ ಮಾಡ್ತೀನಿ ಇದ್ರ ಮೇಲೆ ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನ್ ಮೇಲೆ ಇನ್ನೂ ಸ್ವಲ್ಪ ಅನೇಕ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಓಕೆ ಟುಡೇ ಇವತ್ತಿಷ್ಟು ಸಾಕು ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನ್ ಥ್ಯಾಂಕ್ ಯು ಪಜಲ್ಸ್ ಅಷ್ಟೇ ಈ ಸತಿಗೇನು ಪಜಲ್ಸ್ ಏನು ಬೇಡ ಕ್ಯಾಂಟಿಲಿವರ್ಸ್ ಮತ್ತು ಸಿಂಪ್ಲಿ ಸಪೋರ್ಟೆಡ್ ಬೀಮ್ಸಿಗೆ ಆಲ್ರೆಡಿ ಕೊಟ್ಟದ ಅದನ್ನು ಪ್ರಾಕ್ಟೀಸ್ ಮಾಡಿ ಓಕೆ ಥ್ಯಾಂಕ್ ಯು ವೆರಿ ಮಚ್